ಗುರುವೆ ಸುರಭೂಜ ಭವಭಯ ರೋಗ ಭಾರತ ಭಕ್ತ ಬಾಂಧವ ಭೋಗಿ ಶಯನ ಇರುವ ತೋರುವ ಗುರುವೇ ಭೋಗಿ ಶಯನ ಇರುವ ತೋರುವ ಗುರುವೇ ಸರ್ವಜ್ಞ ತ್ಯಾಗಯೋಗ ವಿರಾಗ ಮೂರುತಿ ಹೀಗೆ ಮೌಢ್ಯವ ನೀಡಿ ಅರಿವಿನ ದೀಗೆ ಹಿಡಿಯುವ ಗುರುವಿನಡಿದವರೆಗೆ ಮೌಢ್ಯವ ನೀಡಿ ಅರಿವನು ನೀಡಿ ಹೀಗೆ ಹಿಡಿಯುವ ಗುರುವಿನಡಿದವರೆಗೆ ವಂದಿಸುವೆ. ಕರಿಯ ಮೋರೆಯ ಬಿಳಿಯ ತೋರಿಯ ಕರದಿ ಪಾಶಾಂಕುಶವು ಕರದಿ ಪಾಶಾಂಕುಶವು ಮೋದಕ ಸುರುಳಿ ಕುಂತಳ ಮಣಿ ಕಿರೀಟದ ಹಾರ ನೂಪುರದ ಮೊರದ ಗಲಕಿವಿ ಶುಂಠ ಶೋಭಿಪ ವರ ವಿನಾಯಕ ವಿಘ್ನವಾರಕ ಎರಗುವೆನು ವಿನಾಯಕ ಎರಗುವೆನು ಕೊಡು ಎನಗೆ ನಿರ್ವಿಘ್ನವನು ಕೊಡು ಎನಗೆ ವಿಘ್ನೇಶ ವಾಣಿ ವೀಣಾ ಪಾಣಿ ಪನ್ನಗವೇಣಿ ಸುಶ್ರೋಣಿ ವಾಣಿ ವೀಣಾ ಪಾಣಿ ಪನ್ನಗವೇಣಿ ಸುಶ್ರೋಣಿ ಪರಬೊಮ್ಮನರಾಣಿ ಧವಳಾಂಬರ ಸುಶೋಭಿತೆ ಹಂಸವಾಹಿನಿಯೇ ತಾನಗಾನ ಪ್ರವೀಣೆ ಪಾರಿಜಾನನೆ ಸಕಲ ವಿದ್ಯೆಗಧೀಶೆ ಪಾರಿಜಾನನೆ ಸಕಲ ವಿದ್ಯೆಗಧೀಶೆ ದೀನನ ಮತಿಹೀನನ ಸನ್ಮತಿ ನೀಡು ಸನ್ಮತಿ ನೀಡು ಶಾರದೆ. ಎಲ್ಲರಿಗೂ ನಮಸ್ಕಾರ. ನಿರ್ವಿಘ್ನದಾಯಕನಾದಂತಹ ಮಹಾಗಣಪತಿಗೆ, ಅಕ್ಷರ ದೇವತೆಯಾದಂತಹ ಶಾರದೆಗೆ ಹಾಗೂ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸಿಕೊಂಡು ಹೋಗುವಂಥ ಅಖಂಡ ಗುರು ಪರಂಪರೆಗೆ ನಮ್ಮ ನಮಸ್ಕಾರಗಳು. ಹಾಗೆಯೇ ದತ್ತ ಜಯಂತಿಯ ಶುಭ ಸಂದರ್ಭದಲ್ಲಿ ಶ್ರೀ ವರದಪುರದ ಪರಮಯೋಗಿ ಎನ್ನುವಂತಹ ಕಾವ್ಯದ ಗಮಕ ವಾಚನ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇರುವಾಗ ಈ ಕಾವ್ಯವನ್ನು ರಚಿಸಿದಂತಹ ಶ್ರೀ ತಿಮ್ಮಪ್ಪ ಕಲ್ಸಿಯವರು, ಈ ಕಾವ್ಯದ ಕವಿಗಳು ನಮ್ಮ ಎದುರಿಗೆ ಇದ್ದಾರೆ. ಅವರಿಗೆ ನಾವು ಕಲಾವಿದರು ನಮಸ್ಕರಿಸಿ ಇಂದಿನ ಗಮಕ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಶ್ರೀ ವರದಪುರದ ಪರಮಯೋಗಿ ಈ ಕಾರ್ಯಕ್ರಮ ಈಗ ಗಾಣಗಾಪುರದ ಪ್ರಸ್ತಾಪದಿಂದ ಆರಂಭವಾಗುತ್ತೆ.
ಒಂದು ಗಾಣಗಪುರದಿ ದಂಪತಿಯೊಂದು ಗೇಹದಿ ನೆಲೆಸಿಯಲ್ಲಿಯೇ ಒಂದು ಗಾಣಗಪುರದಿ ದಂಪತಿಯೊಂದು ನೆಲೆಸಿಯಲ್ಲಿಯೇ ಹೊಂದಿಕೊಂಡವರು ಈರ್ವರಿದ್ದರು ಅಲ್ಲಿಯೇ ಹೊಂದಿಕೊಂಡವರೀರ್ವರಿದ್ದರು ಎಲ್ಲ ಜನರೊಡನೆ ಬಂದ ಕಾರ್ಯವ ನೆನೆಯುತ್ತೀರರು ಒಂದೇ ಭಾವದಿ ದತ್ತ ಗುರುವಿಗೆ ತಂದೆ ನೀನೇ ಕಾವುದು ಎನ್ನುತ್ತಲೇ ಇರ್ತರಡಿಗಡಿಗೆ ಗಾಣಗಾಪುರಕ್ಕೆ ಬಂದಂಥ ಒಂದು ದಂಪತಿಗಳು ಅಲ್ಲಿ ಗುರು ದತ್ತಾತ್ರೇಯನ ಸೇವೆಯನ್ನು ಮಾಡ್ತಾ ಇದ್ದರು. ದತ್ತ ಜಯಂತಿಯ ಶುಭ ಸಂದರ್ಭದಲ್ಲಿ ಗಾಣಗಾಪುರದಿಂದ ದತ್ತದೇವರ ಪ್ರಸ್ತಾಪದೊಂದಿಗೆ ಇಂದಿನ ಕಥಾರಂಭ. ಆ ದಂಪತಿಗಳು ಯಾರು? ಆ ದಂಪತಿಗಳು ನಾರಾಯಣರಾವ್ ಮತ್ತು ಕಮಲಾ ಅಂತ. ಅವರು ಹೈದರಾಬಾದ್ನಲ್ಲಿ ವಾಸ ಇದ್ದವರು. ಅವರು ಗಾಣಗಾಪುರಕ್ಕೆ ಬಂದು ದತ್ತಾತ್ರೇಯರ ಸೇವೆ ಮಾಡಲಿಕ್ಕೆ ಒಂದು ಕಾರಣ ಇತ್ತು. ಅದಾಗಲೇ ಅವರ ದಾಂಪತ್ಯದಲ್ಲಿ ಹುಟ್ಟಿದಂತಹ ಒಂದು ಮಗು ಭಾಳ ಸಣ್ಣ ವಯಸ್ಸಿನಲ್ಲಿಯೇ ಜೀವವನ್ನು ಕಳ್ಕೊಳ್ತು. ಮಾನಸಿಕವಾದಂತಹ ಒಂದು ತೊಂದರೆ ಇತ್ತು. ಯಾಕೆ ನಮ್ಮದು ಒಂದು ಮಗು ಎಳೆ ವಯಸ್ಸಿನಲ್ಲಿ ಹೀಗೆ ತೀರ್ಕೊಂಡ್ಬಿಡ್ತು ಅಂತ. ಆ ಸಂದರ್ಭದಲ್ಲಿ ಅವರಿಗೆ ಅವರ ಮೂಲ ಊರಿನ ಒಬ್ಬರು ಹಿರಿಯರು ಭೇಟಿಯಾದರು. ಅವರ ಮೂಲ ಊರು ಅಂತಂದರೆ ಅದನ್ನು ಬಿಟ್ಟು ಅವರು ಹೈದರಾಬಾದಿಗೆ ಬಂದವರು. ಮಹಾರಾಷ್ಟ್ರದ ಬೇಗೂರು. ಅಲ್ಲಿಂದ ಅವರು ಹೈದರಾಬಾದಿಗೆ ಬಂದರೂ ಕೂಡ ಮೂಲ ಊರಿನ ಸಂಪರ್ಕದ ಯಾವುದೋ ಒಂದು ಸಂಗತಿ ಇತ್ತು. ಹಿರಿಯರು ಆ ಸಂಗತಿಯನ್ನು ಅವರು ನೆನಪಿಸಿದರು. ನಿಮ್ಮ ಚಿಕ್ಕಪ್ಪ ಒಬ್ಬರು ನಾವೆಲ್ಲ ನೋಡಿದ ಹಾಗೆ ಒಂದು ಸರ್ಪವನ್ನು ಕೊಂದುಬಿಟ್ಟಿದ್ರು. ಆ ಉರಗ ಶಾಪ ನಿಮ್ಮ ಕುಟುಂಬಕ್ಕಿದೆ. ಅದನ್ನು ನೀವು ಪರಿಹಾರ ಮಾಡಿಕೊಳ್ಳದೇ ಇದ್ದರೆ ನಿಮ್ಮ ಕುಟುಂಬಕ್ಕೆ ಮುಂದೆ ಶ್ರೇಯಸ್ಸಾಗೋದಿಲ್ಲ ಅಂತ ಹೇಳಿದರು. ಅದರ ಪರಿಣಾಮ ಅದಾಗಲೇ ಇವರಿಗೆ ಗೊತ್ತಾಗ್ಬಿಟ್ಟಿತ್ತು. ಎಳೆ ವಯಸ್ಸಿನಲ್ಲಿ ಒಂದು ಮಗುವನ್ನು ಕಳ್ಕೊಂಡಿದ್ದರು. ಹಾಗಾದರೆ ತಮ್ಮ ಸಂತತಿ ಶ್ರೇಯಸ್ಸಿನಿಂದ ಮುಂದುವರಿಬೇಕು ಅಂತಾದರೆ ಆ ಉರಗ ಶಾಪವನ್ನು ತಾವು ಕಳ್ಕೊಳ್ಬೇಕು. ಸರ್ಪವನ್ನು ಕೊಂದಂಥ ಆ ಪಾಪಕ್ಕನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಇವರಿಗಿತ್ತು. ಅದರ ಜೊತೆಗೆ ತಮ್ಮ ಸಂತತಿ ಮುಂದುವರಿಬೇಕು ಅಂತಾದರೆ ಒಬ್ಬ ಶ್ರೇಷ್ಠನಾದಂತಹ ಮಗ ಹುಟ್ಟಬೇಕು ಎನ್ನುವ ಅಪೇಕ್ಷೆ ಇವರಿಗಿತ್ತು. ಇವರಿಗೆ ಉರಗ ಶಾಪದ ವೃತ್ತಾಂತವನ್ನು ಹೇಳಿದಂತಹ ಆ ಮಹಾನುಭಾವರೇ ಹೇಳಿದರು, ಪ್ರಪಂಚದಲ್ಲಿ ಯಾವುದೇ ಕಷ್ಟ ಬಂದರೂ ಕೂಡ ಅದನ್ನು ಪರಿಹರಿಸಲಿಕ್ಕೆ ಗುರು ಸಮರ್ಥ. ಹರನೇ ಮುನಿದು ನಿಂತರೂ ಕೂಡ ಗುರು ನಿಂತು ರಕ್ಷಿಸಬಲ್ಲ. ಆದರೆ ಗುರು ಮುನಿದರೆ ಮಾತ್ರ ಪ್ರಪಂಚದಲ್ಲಿ ಯಾರಿಂದಲೂ ಕಾಯಲಿಕ್ಕಾಗೋದಿಲ್ಲ. ಆದ್ದರಿಂದ ನೀವು ಗಾಣಗಾಪುರಕ್ಕೆ ಹೋಗಿ ದತ್ತಾತ್ರೇಯನ ಅನುಗ್ರಹವನ್ನು ಪಡೆದು ಬನ್ನಿ, ಮುಂದೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಹೋದರು. ಹಾಗೆ ಹಿರಿಯರು ಹೇಳಿದ ಕಾರಣಕ್ಕಾಗಿ ಆ ದಂಪತಿಗಳು ಗಾಣಗಾಪುರಕ್ಕೆ ಬಂದು ಅಲ್ಲಿ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಗುರು ದತ್ತಾತ್ರೇಯನ ಸೇವೆಯನ್ನು ಮಾಡ್ತಾ ಇದ್ದರು. ಈ ಗುರು ದತ್ತಾತ್ರೇಯನ ಸೇವೆ, ಗಾಣಗಾಪುರ ಇವೆಲ್ಲ ಈ ಕಾವ್ಯದುದ್ದಕ್ಕೂ ಮುಂದುವರ್ಕೊಂಡು ಬರುತ್ತೆ. ಗುರು ಸೇವೆ ಎನ್ನುವುದೇ ಈ ಕಾವ್ಯದಲ್ಲಿ ಉದ್ದಕ್ಕೂ ಕೂಡ ಬಹಳ ಪ್ರಧಾನವಾದಂಥ ಸಂಗತಿ. ಹೀಗೆ ಅವರು ಗುರು ದತ್ತಾತ್ರೇಯನ ಅನುಗ್ರಹವನ್ನು ಬಯಸಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇರುವಾಗ ಗುರು ದಯವನ್ನು ತೋರುವಂಥ ಒಂದು ಕ್ಷಣ ಬಂತು. ಗುರುವಿಗೆ ತೋರ್ತು, ಇವರು ನಿರ್ಮಲವಾದಂಥ ಮನಸ್ಸಿನಿಂದ ಭಕ್ತಿಯಿಂದ ನನ್ನ ಸೇವೆ ಮಾಡ್ತಾ ಇದ್ದಾರೆ, ಇನ್ನೂ ಇವರನ್ನು ನಾನು ಕಾಯಿಸೋದು ತರ ಅಲ್ಲ. ಅದಕ್ಕಾಗಿ ಕೇಣಮಿಲ್ಲದೆ
ಸೇವೆಗೈಯುವ ದೀನ ದಂಪತಿ ಭಕ್ತಿಭಾವವ ಕೇಳವಿಲ್ಲದೆ ಸೇವೆಗೈಯುವ ದೀನ ದಂಪತಿ ಭಕ್ತಿಭಾವವ ಜ್ಞಾನನಿಧಿ ಗುರುರಾಯ ಕಂಡನು ಮೆಚ್ಚಿ ತಲೆದೂಗಿ ಊನಮಾವುದು ಮಿಲ್ಲಗಿವರುಳು ಊನಮಾವುದು ಮಿಲ್ಲಗಿವರುಳು ಕ್ಷೀಣವಾಗಿಹ ಧರ್ಮ ರಕ್ಷಣೆ ತಾಣವೀ ದಂಪತಿಗಳು ಸಾಕೆಂದು ತಾವಗೆದ ಕೂತರಿವರೈ ಲೋಕಮಂಗಳ ಹೇತುಗಿವರೇ ಮೂಲವಾಗಲಿ ಖ್ಯಾತನಾಮನು ಹುಟ್ಟದಿಹನೇ ಎನ್ನ ಅಂಶದಲ್ಲಿ ಮಾತೆಯನು ಸೂಯ ಅತ್ರಿಸುತ ಸಂಪ್ರೀತಿಯಿಂದೀಕ್ಷಿಸಿ ಮಾತೆ ಅನುಸೂಯಾತ್ರಿಸುತ ಸಂಪ್ರೀತಿಯಿಂದೀಕ್ಷಿಸಿದನವರನು ಭೂತಲದಿ ವಟು ರೂಪ ಧರಿಸಿಯೇ ಬಂದನವರೆಡೆಗೆ. ಗುರು ದತ್ತಾತ್ರೇಯ ನೋಡಿದ ಈ ದಂಪತಿಗಳು ಪೂರ್ಣ ಶ್ರದ್ಧೆಯಿಂದ ತನ್ನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಆಲಸ್ಯ ಇಲ್ಲ, ಅಲಕ್ಷ್ಯ ಇಲ್ಲ. ಈ ರೀತಿ ಸೇವೆ ಮಾಡ್ತಾ ಇರುವಂತಹ ದೀನ ದಂಪತಿಗಳ ಭಕ್ತಿ ಭಾವವನ್ನು ಜ್ಞಾನನಿಧಿ ಗುರುರಾಯ ಕಂಡು ಮೆಚ್ಚಿದನು, ಮೆಚ್ಚಿ ತಲೆದೂಗಿದನು. ಯಾವುದೇ ಲೋಪ ಇಲ್ಲ, ಊನಮಾವುದು ಇಲ್ಲ. ಅವರ ಸೇವೆಯಲ್ಲಿ, ಗುರು ಸೇವೆಯಲ್ಲಿ ಯಾವುದೇ ಲೋಪ ಇಲ್ಲ. ಆದ್ದರಿಂದ ಇವರು ಯಾವ ಉದ್ದೇಶಕ್ಕಾಗಿ ತನ್ನ ಸೇವೆಯನ್ನು ಮಾಡ್ತಾ ಇದ್ದಾರೋ ಅದನ್ನು ತಾನು ಕರುಣಿಸಬೇಕು ಈ ದಂಪತಿಗಳಿಗೆ ಅಂತ ಗುರುವಿನ ಇಚ್ಛೆಯಾಯಿತು. ಕೇವಲ ಆ ದಂಪತಿಗಳು ತಮಗೆ ಬಂದಂಥ ಒಂದು ಉರಗ ಶಾಪವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಬಂದಿದ್ದಾರೆ, ಒಂದು ಒಳ್ಳೆಯ ಮಗ ಹುಟ್ಟಬೇಕು ಎನ್ನುವಂಥ ಪ್ರಾರ್ಥನೆಯಿಂದ ಬಂದಿದ್ದಾರೆ. ಅವಷ್ಟನ್ನು ನೆರವೇರಿಸಿದರೆ ಸಾಕೆ, ದಂಪತಿಗಳ ಪಾಲಿಗೆ ಸಾಕು, ಅವರ ಅಪೇಕ್ಷೆ ಅಷ್ಟೇ ಆಗಿತ್ತು. ಆದರೆ ಗುರು ದತ್ತಾತ್ರೇಯರಿಗೆ ಇನ್ನೊಂದು ಇಚ್ಛೆ ಇತ್ತು. ಯಾಕೆಂದರೆ ಪ್ರಪಂಚದಲ್ಲಿ ಧರ್ಮಸ್ಥಿತಿ ಕ್ಷೀಣವಾಗಿ ಹೋಗ್ತಾ ಇದೆ. ಕ್ಷೀಣವಾಗಿಯ ಧರ್ಮ ರಕ್ಷಣೆಗೆ ತಾನು ಮತ್ತೆ ಹುಟ್ಟಿ ಬರಬೇಕು, ಧರ್ಮವನ್ನು ಎತ್ತಿ ಹಿಡಿಬೇಕು ಎನ್ನುವ ಆ ಗುರುವಿನ ಇಚ್ಛೆಗೆ ಪೂರಕವಾಗಿ ಈ ದಂಪತಿಗಳು ದತ್ತಾನುಗ್ರಹವನ್ನು ಬಯಸಿ ಬಂದಿದ್ದಾರೆ. ಆಗ ಗುರು ದತ್ತಾತ್ರೇಯ ನಿಶ್ಚಯ ಮಾಡಿದಂತೆ ನನಗೆ ಈ ತಾಣವೇ, ಈ ದಂಪತಿಗಳೇ ಬೇಕು ಮತ್ತೆ ಹುಟ್ಟಲಿಕ್ಕೆ ಅಂತ. ಯಾಕೆಂದರೆ ಆ ಭಗವತ್ ಶಕ್ತಿ ಎನ್ನುವುದು ಭೂಮಿಯ ಮೇಲೆ ಹುಟ್ಟಿ ಬರಬೇಕಾದ್ರೆ ಸಾಮಾನ್ಯವಾದಂತಹ ಪಾತ್ರತ್ವ ಅಂದರೆ ಪಿತೃತ್ವ ಹಾಗೂ ಮಾತೃತ್ವ, ತಂದೆ ತಾಯಿಗಳು ಸಾಕಾಗೋದಿಲ್ಲ. ಅದಕ್ಕೊಂದು ಶುಭ್ರವಾದ ನಿಷ್ಕಳಂಕವಾದಂತಹ ಒಂದು ಪಾತ್ರವೇ ಬೇಕು. ಈಗ ನಾವು ರಾಮ ಹುಟ್ಟಿ ಬಂದಂಥ ಕಥೆಯನ್ನು ನೋಡಿದ್ದೀವಿ. ರಾಮ ಹುಟ್ಟಿ ಬರಬೇಕಾದ್ರೆ ದಶರಥ ಕೌಸಲ್ಯರೇ ತಂದೆ ತಾಯಿಗಳಾಗಿ ಬರಬೇಕಾಯಿತು. ಹಿಂದೆ ವಾಮನನಾಗಿ ಹುಟ್ಟಿ ಬರುವ ಕಾಲದಲ್ಲಿಯೂ ಅದಿತಿ ಕಶ್ಯಪರು ಬೇಕಾಗಿತ್ತು. ಹಾಗೆ ಒಂದು ಮಹಾನ್ ಚೇತನವೆನ್ನುವುದು ಈ ಭೂಮಿ ಮೇಲೆ ಹುಟ್ಟಿ ಬರಬೇಕಾದ್ರೆ ತಂದೆ ತಾಯಿಗಳಲ್ಲಿಯೂ ಕೂಡ ಆ ಪಾತ್ರತ್ವ ಇರಬೇಕು, ಆ ಅರ್ಹತೆ ಇರಬೇಕು. ಯಾಕೆಂದರೆ ಅಂತಹ ಒಬ್ಬ ಮಗನನ್ನು ಪಡೆಯಬೇಕಾದ್ರೆ ಅದಕ್ಕೂ ಪುಣ್ಯ ಬೇಕು, ಅದಕ್ಕೂ ಕೂಡ ಪೂರ್ವ ಸಂಕಲ್ಪ ಬೇಕು, ಅನುಗ್ರಹ ಬೇಕು. ಹಾಗಾಗಿ ದತ್ತಾತ್ರೇಯ ಗುರು ನಿಶ್ಚಯ ಮಾಡಿದ, ಈ ದಂಪತಿಗಳಿಗೆ ತಾನು ಮಗನಾಗಿ ಹುಟ್ಟಿ ಬರ್ತೇನೆ ಅಂತ. ನನ್ನ ಅಂಶದಿಂದಲೇ ಒಬ್ಬ ಖ್ಯಾತನಾಮ ಹುಟ್ಟಿ ಬರೋದಿಲ್ವೇ, ಅಂದರೆ ದತ್ತಾತ್ರೇಯರಿಗೆ ಮತ್ತೆ ಹುಟ್ಟಿ ಬರಬೇಕು ಅಂತಿತ್ತು. ಹಾಗಂತ ಈಗ ಗುರುವಿಗೆ ನಿಶ್ಚಯವಾಗಿದೆ, ಗುರು ಅನುಗ್ರಹವಾಗಿದೆ, ದಂಪತಿಗಳ ಮನಸ್ಸಿಗೆ ನೆಮ್ಮದಿಯಾಗಿ ತೋರಬೇಕಲ್ಲ. ಅದು ಹೇಗೆ ಅಂತಂದರೆ, ಆಗ ಈ ಅನಸೂಯ ಅತ್ರಿಸುತ ದತ್ತಾತ್ರೇಯ ಒಂದು ಒಟು ರೂಪವನ್ನು ಧರಿಸಿ ಅಲ್ಲಿಗೆ ಬಂದಂತೆ.
ಷೋಡಶದ ಕಳೆಯಿಂದ ಷೋಡಶ ಪ್ರಾಯದ ವಟುವಿನ ರೂಪವನ್ನು ಧರಿಸಿ ಬಂದು ಗಾಢ ಚಿಂತೆಯಲ್ಲಿರುವಂತಹ ಈ ದಂಪತಿಗಳಿಗೆ ಒಂದು ಫಲವನ್ನು ನೀಡಿದಂತೆ. ಅಂದರೆ ನಿಮ್ಮ ಸೇವೆ ಫಲಿಸುವ ಕಾಲ ಎನ್ನುವುದಕ್ಕೊಂದು ಫಲ. ಈ ಫಲವನ್ನು ನೀವು ಸ್ವೀಕರಿಸಿ ನಿಮಗಿದರಿಂದ ಒಳ್ಳೆಯದಾಗ್ತದೆ ಅಂತ ಆ ವಟು ರೂಪದಲ್ಲಿ ಬಂದಂಥ ದತ್ತಾತ್ರೇಯನೇ ಈ ದಂಪತಿಗಳಿಗೆ ಹೇಳಿದ್ದು. ಆಮೇಲೆ ನಿಮಗೆ ಬಂದಂಥ ಉರಗ ಶಾಪ, ಕತ್ತಲೆ ಹರಿದು ಬೆಳಕು ಬೆಳಗುವುದರ ಹಾಗೆ ಈ ಉರಗ ಶಾಪವೆನ್ನುವುದು ಪರಿಹಾರ ಆಗುತ್ತೆ, ನಿಮಗೆ ಒಳ್ಳೆಯ ಮಗ ಹುಟ್ಟುತ್ತಾನೆ ಅಂತ ಆ ವಟು ರೂಪದಲ್ಲಿ ಬಂದಂತಹ ದತ್ತಾತ್ರೇಯ ಆಶೀರ್ವಾದ ಮಾಡಿದ ಮೇಲೆ ಇವರ ಮನಸ್ಸಿಗೆ ಕೂಡ ನೆಮ್ಮದಿಯಾಯಿತು. ಇವರು ಮರಳಿ ತಮ್ಮ ಮನೆಯನ್ನು ಸೇರಿಕೊಂಡರು. ಕಾಲಾನುಕ್ರಮದಲ್ಲಿ ಕಮಲೆ ಗರ್ಭವತಿ ಆದಳು. ಗರ್ಭವತಿ ಆದ ಮೇಲೆ ಆ ಮಗುವಿನ ಜನನ ಕಾಲಕ್ಕೆ ಅವರು ಹೈದರಾಬಾದ್ನಲ್ಲಿ ಇರಲಿಲ್ಲ. ಹೈದರಾಬಾದ್ನಲ್ಲಿದ್ದವರು ಗಾಣಗಾಪುರಕ್ಕೆ ಬಂದು ದತ್ತಾನುಗ್ರಹವನ್ನು ಮಾಡಿದರು, ದತ್ತನ ಆಶೀರ್ವಾದವನ್ನು ಪಡೆದರು, ಮರಳಿ ಮನೆಯನ್ನು ಸೇರಿದರು. ಆಗ ಈ ಕಮಲೆಯ ತಾಯಿ ಯೋಚನೆ ಮಾಡಿದಂತೆ ಈ ಶಿಶುವಿನ ಜನನದ ಕಾಲಕ್ಕೆ ಸೂಕ್ತ ವ್ಯವಸ್ಥೆಯ ಸಲುವಾಗಿ ಇವರನ್ನು ಲಾಡಚಿಂಚೋಳಿಯಲ್ಲಿರುವಂಥ ಸಹೋದರಿಯ ಮನೆಗೆ ಕಳಿಸಬೇಕು ಅಂತ. ಅಂತೆಯೇ ಲಾಡಚಿಂಚೋಳಿಯಲ್ಲಿರ್ತಕ್ಕಂಥ ಸಹೋದರಿಯ ಮನೆಗೆ ನವಮಾಸ ಗರ್ಭ ತುಂಬಿದ ಮೇಲೆ ಇನ್ನೇನು ಹೆರಿಗೆ ಆರಂಭ ಆಗಬೇಕು ಅನ್ನುವುದಕ್ಕೆ ಪೂರ್ವದಲ್ಲಿ ಕಳಿಸಿಕೊಟ್ಟಿದ್ದಾರೆ. ಅಂತಹ ಒಂದು ಶುಭ ಸಂದರ್ಭ ಈಗ ಪ್ರಾಪ್ತವಾಗಿದೆ. ಹೊತ್ತು ಮುಳುಗುವ ಮುನ್ನ ಭಕ್ತರು ಸುತ್ತ ಕುಣಿಯುತ ಭಜನೆಗೈಯುತ ದತ್ತ ಪಾದುಕೆ ಹೊತ್ತು ತಂದರು ರಾಜವೀಶಿಯಲಿ. ದತ್ತನಾವಿಗೆ ಮನೆಯ ಮುಂಬರಲೆತ್ತು ತಿರಲಾರತಿಯ ನಿತ್ತರು. ದತ್ತನಾವಿಗೆ ಮನೆಯ ಮುಂಬರಲು ಎತ್ತುತ್ತಿರಲಾರತಿಯನು. ಇತ್ತಲು ಪೆತ್ತಳರ್ಭಕನನ್ನು ಕಮಲೆಯು ದತ್ತರೂಪನನು ಧರೆಯೊಳಗಿಸಿದ ನಿಂದು ವಾರವು ಮೆರೆವ ಕೀಲಕ ಶಾಲಿವಾಹನ ವರುಷ 1831 ಇರಲು ಚಂದ್ರನು ರೋಹಿಣಿ ಜೊತೆ ಇರಳು ಪೂರ್ಣಿಮೆ ಮಾರ್ಗಶೀರ್ಷವು ಗುರುವು ದತ್ತನ ಜನ್ಮದಿನವದು ಸಮಯ ಗೋಧೂಳಿ. ಆ ದಿವಸ ಮಾರ್ಗಶೀರ್ಷ ಮಾಸದ ಹುಣ್ಣಿಮೆ. ಸಂಜೆಯ ವೇಳೆಗೆ ಈ ಕಮಲೆಗೆ ಬೇನೆ ಆರಂಭವಾಯಿತು. ಆಗ ಸೂಲಗಿತ್ತಿಯರನ್ನು ಕರೆಸಿದರು. ಕುಂಬಿನಿಯ ಪುಣ್ಯೋದಯವೋ ಇದು, ಈ ಭೂಮಿಯ ಪುಣ್ಯದ ಕ್ಷಣ. ಯಾಕೆಂದರೆ ತುಂಬು ಶಾಂತಿಯೇ ಪುರುಷ ರೂಪವನ್ನು ಧರಿಸಿ ಈಗ ಭೂಮಿಗೆ ಬರ್ತಾ ಇದೆ. ಆ ಕಡೆಯಲ್ಲಿ ಯಾವ ಮನೆಯಲ್ಲಿ ಈ ಕಮಲೆ ಹೆರಿಗೆಗೆ ಅಂತ ಅಕ್ಕನ ಮನೆಗೆ ಬಂದಿದ್ದಾಳೆ, ಆ ಮನೆಯ ಮುಂಭಾಗದಲ್ಲಿ ಗಾಣಗಾಪುರಕ್ಕೆ ಸಮೀಪ ಇದ್ದುದರಿಂದ ಅಲ್ಲಿಯೂ ದತ್ತ ಜಯಂತಿಯ ಆಚರಣೆ ಇತ್ತು. ದತ್ತ ಮಹಾರಾಜರ ಉತ್ಸವ ಬರ್ತಾ ಇದೆ. ಎಲ್ಲ ಸುತ್ತ ಕುಣಿಯುತ್ತಾ ಭಜನೆಯನ್ನು ಮಾಡ್ತಾ ಇದ್ದಾರೆ. ದತ್ತ ಪಾದುಕೆಯನ್ನು ಮೆರವಣಿಗೆಯಲ್ಲಿ ತರ್ತಾ ಇದ್ದಾರೆ. ಮನೆ ಮುಂಭಾಗದಲ್ಲಿ ಆ ಉತ್ಸವ ಬಂದು ಅಲ್ಲಿ ಆರತಿಯನ್ನು ಎತ್ತಾ ಇದ್ದಾರೆ. ಈ ಸಮಯದಲ್ಲಿ ಮನೆಯ ಒಳಗಡೆಗೆ ಕಮಲೆ ದತ್ತರೂಪನಾದಂತಹ ಮಗನನ್ನು ಹೆತ್ತಳು. ಸಂಜೆಯ ಹೊತ್ತು ಗೋಧೂಳಿಯ ಸಮಯ, ಮಾರ್ಗಶೀರ್ಷ ಹುಣ್ಣಿಮೆ. ಮಾರ್ಗಶೀರ್ಷ ಮಾಸ ಅಂತ ಹೇಳಿದರೆ ಅದು ಬಹಳ ಶ್ರೇಷ್ಠವಾದ ಮಾಸ. ಬಹಳ ಪ್ರಾಚೀನ ಕಾಲದಲ್ಲಿ ಮಾರ್ಗಶೀರ್ಷ ಮಾಸದಿಂದಲೇ ವರ್ಷವೆನ್ನುವುದು ಆರಂಭವಾಗ್ತಾ ಇತ್ತು. ಯಾವುದೋ ಒಂದು ಕಾಲಘಟ್ಟದ ನಂತರ ಚೈತ್ರ ಮಾಸದಿಂದ ವರ್ಷವನ್ನು ಆರಂಭಿಸುವಂಥ ಪದ್ಧತಿ ಬಂತು. ಅದರಲ್ಲಿಯೂ ವಿಷ್ಣುವಿಗೂ ಬಹಳ ಪ್ರಿಯವಾದಂಥ ಮಾಸ ಅದು. ಮಾಸಾನ ಮಾರ್ಗಶೀರ್ಷಯೋ ಅಂತ ಗೀತಾಚಾರ್ಯ ಹೇಳಿದ್ದಾನೆ.
ಹಾಗೆ ಮಾರ್ಗಶೀರ್ಷ ಮಾಸದಲ್ಲಿ ಹುಣ್ಣಿಮೆಯ ದಿವಸ ಚಂದ್ರ ಪೂರ್ಣ ಕಳೆಯಲ್ಲಿರುವಂತಹ ಈ ಬಾಲಕ, ಮನೆಯ ಮುಂಭಾಗದಲ್ಲಿ ದತ್ತ ಪಾದುಕೆ, ಮನೆಯ ಒಳಗಡೆಗೆ ದತ್ತಾಂಶದಿಂದಲೇ ಈ ಗಂಡು ಮಗುವಿನ ಜನನ. ಹೀಗೆ ತಿರೆಯೊಳೊಗೆದನು ದತ್ತನಂಶದಿ, ದತ್ತನೇ ಮತ್ತೆ ಮಗುವಾಗಿ ಅಂಶರೂಪದಿಂದ ಹುಟ್ಟಿ ಬಂದಿದ್ದಾನೆ. ಎಲ್ಲರಿಗೂ ಬಹಳ ಸಂತೋಷ ಆಯಿತು. ಒಳ್ಳೆಯ ಸಂದರ್ಭ, ಮನೆ ಮುಂಭಾಗದ ದತ್ತನ ಮೆರವಣಿಗೆ ಬರುವಾಗಲೇ ಮಗು ಹುಟ್ಟುಬಿಟ್ಟಿದೆ, ಇದು ದೈವಾನುಗ್ರಹ ಅಂತ ಹೇಳಿ ಎಲ್ಲರೂ ಸಂತೋಷಪಟ್ಟರು. ತಂದೆ ತಾಯಿಗಳಿಗೆ ಸಂತೋಷ ಆಯಿತು. ಆಮೇಲೆ ಜಾತಕರ್ಮಾದಿಗಳನ್ನೆಲ್ಲ ಮಾಡಿದರು. ಮಗುವಿಗೆ ಹೆಸರಿಡಬೇಕಲ್ಲ, ಇವರು ಮೋಕ್ಷ ಶ್ರೀಧರ, ಮೋಕ್ಷಶ್ರೀಯನ್ನು ಧರಿಸಿರುವವನು ಎನ್ನುವ ಅರ್ಥದಲ್ಲಿ ಶ್ರೀಧರ ಎನ್ನುವಂಥ ಹೆಸರನ್ನಿಟ್ಟರು. ಆ ಮನೆಯಲ್ಲಿ ವಿಷ್ಣುವಿನ ನಾಮಾವಳಿಗಳ ಪರಂಪರೆಯೇ ಇದೆ. ನಾರಾಯಣ, ಆಮೇಲೆ ಗೋವಿಂದ, ಹೀಗೆ ಶ್ರೀಧರ, ಹೀಗೆ ವಿಷ್ಣುವಿನ ನಾಮಾವಳಿಗಳೇ ಮುಂದುವರಿದು ಬರ್ತಾ ಇದ್ದಾವೆ. ಶ್ರೀಧರ 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 ಅಂತ ಎಲ್ಲರೂ ಮಗುವಲ್ಲಿ ಕರೀತಿದ್ರು. ಕಮಲೆಗಂತೂ ಬಹಳ ಸಂತೋಷ ಆಗಿತ್ತು ತಾಯಿಗೆ. ಅವಳು ತನ್ನ ಮಗುವನ್ನು ರಾಜ ಅಂತಲೇ ಕರೀತಾ ಇದ್ರು. ಸಾಮಾನ್ಯವಾಗಿ ಯಾವುದೇ ತಂದೆ ತಾಯಿಗಳಿಗೂ ಕೂಡ ತಮ್ಮ ಮಕ್ಕಳು ಬಹಳ ಪ್ರಿಯರಾದವರು, ರಾಜನ ಹಾಗೆ ಮಕ್ಕಳನ್ನು ಪಾಲಿಸ್ತಾರೆ, ಪೋಷಿಸ್ತಾರೆ, ಮುದ್ದಿಸ್ತಾರೆ. ಅದಕ್ಕನುಸಾರವಾಗಿ ಮುಂದೆ ಯೋಗಿರಾಜನೂ ಶ್ರೀಧರ ಆಗಿಬಿಟ್ಟ. ಹೀಗೆ ಶ್ರೀಧರನನ್ನು ರಾಜ ರಾಜ ಅಂತ ಮುದ್ದಿಸ್ತಾ ಇರುವಾಗ ಒಂದು ಮಹಾಪುರುಷನ ಬದುಕಿನಲ್ಲಿ ಕೂಡ ಅನೇಕ ಕಷ್ಟ ಕಾರ್ಪಣ್ಯಗಳು ಬರುವುದು ಆಶ್ಚರ್ಯ ಏನಲ್ಲ. ಹಾಗೆ ನೋಡಿದರೆ ಅನೇಕ ಪೆಟ್ಟುಗಳನ್ನು ತಿಂದಾದ ಮೇಲೆ ಒಂದು ಸುಂದರವಾದಂಥ ವಿಗ್ರಹ ರೂಪುಗೊಳ್ಳುತ್ತೆ ಅಂತ. ಬಾಲಕ ಶ್ರೀಧರ ಎಳವೆಯಲ್ಲಿ ಇರುವಾಗಲೇ ತಂದೆ ತೀರ್ಕೊಂಡ್ಬಿಟ್ರು, ನಾರಾಯಣರಾಯರು. ಆದರೆ ಅಷ್ಟೊತ್ತಿಗಾಗಲೇ ಶ್ರೀಧರನಿಗೆ ಒಬ್ಬ ಅಣ್ಣ ಇದ್ದ, ತ್ರಯಂಬಕ. ಅವನೇ ಮುಂದೆ ನಿಂತು ಉಳಿದ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿದ. ಹೀಗೆ ಅವರ ಜೀವನ ಮುಂದುವರಿಕೊಂಡು ಬರ್ತಾ ಇರುವಾಗ ಶ್ರೀಧರನಿಗೆ 8 ವರ್ಷದ ಪ್ರಾಯ. ವರುಷವೆಂಟಕ್ಕೆ ಮುಂಜಿ ಕಾರ್ಯವ ಹರುಷದಿಂ ಮಾಡಿದರು. ವರುಷವೆಂಟಕ್ಕೆ ಮುಂಜಿ ಕಾರ್ಯವ ಹರುಷದಿಂ ಮಾಡಿದರು. ಮಗುವಿಗೆ ನೆರೆದ ಜನ ಸಮ್ಮುಖದಿ ಸಿರಿಗಾಯತ್ರಿ ಮಂತ್ರವನ್ನು ತರಳಗುಪದೇಶಿಸಿದ ನಗ್ರಜ. ಗಾಯತ್ರಿ ಮಂತ್ರವನ್ನು ತರಳಗುಪದೇಶಿಸಿದ ನಗ್ರಜ ವರಷಡೋಂಕಾರ ಸಹಿತವೇ. ವರಷಡೋಂಕಾರ ಸಹಿತವೇ ಮಿಗೆ ಮೆರೆದುದು ಆ ಸಂರಂಭಮದು 4 ದಿನ ಉಪನಯನ. ತರಿಸಿದಳು ಅಲಂಕರಿಸಿದ ಶ್ವವ ತರಳನನು ವಾಜಿಯಲಿ ಕೂರಿಸಿ ಮೆರವಣಿಗೆಯಂ ಗೈಸಿದಳು. ನುಡಿದಂತೆ ಶ್ರೀಧರಗೆ ಹರುಷದಿಂ ಬಲುಕೇಗೆ ಹಾಕುತ ಉರುತರಲಿ ಸಂತಸವ ತಾಳ್ದನು. ಹರುಷದಿಂ ಸಂತಸವ ತಾಳ್ದನು. ತರಳಗೆ ಅಮಿತಾನಂದವಾಯಿತು ಅಶ್ವಮೆರವಣಿಗೆ. 8 ವರ್ಷ ಶ್ರೀಧರನಿಗಾಗುವಾಗ ತಾಯಿ ಯೋಚನೆ ಮಾಡಿದ್ಲು, ಇವನಿಗೆ ಉಪನಯನ ಮಾಡಬೇಕು ಅಂತ. ಸಾಮಾನ್ಯವಾಗಿ ಬ್ರಾಹ್ಮಣ ಬಾಲಕರಿಗೆ ಗರ್ಭಾಷ್ಟಮ, ಗರ್ಭವನ್ನು ಸೇರಿಸಿಕೊಂಡು 8ನೇ ವರ್ಷದಲ್ಲಿ ಉಪನಯನವನ್ನು ಮಾಡುವಂಥ ಕ್ರಮ ಇದೆ. ಶ್ರೀ ಗಾಯತ್ರಿ ಮಂತ್ರದ ಉಪದೇಶ. ಗಾಯತ್ರಿ ಮಂತ್ರವನ್ನು ಮಂತ್ರಗಳ ಅಧಿದೇವತೆ ಅಂತ ಹೇಳ್ತಾರೆ. ಹಾಗೆ 8 ವರ್ಷಕ್ಕೆ ಈ ಉಪನಯನವನ್ನು ಬಾಲಕ ಶ್ರೀಧರನಿಗೆ ಮಾಡಬೇಕು. ಆದರೆ ತಂದೆ ಇಲ್ಲ. ತಂದೆಯೇ ಸ್ವಯಂ ಮಗನಿಗೆ ಆ ಗಾಯತ್ರಿ ಮಂತ್ರದ ಉಪದೇಶವನ್ನು ಕೊಡುವುದು ಕ್ರಮ.
ಆದರೆ ತಂದೆಯ ಸ್ಥಾನದಲ್ಲಿ ನಿಂತಹ ಅಣ್ಣ ತ್ರಯಂಬಕ ಆ ಸಿರಿ ಗಾಯತ್ರಿ ಮಂತ್ರದ ಉಪದೇಶವನ್ನು ಬಾಲಕ ಶ್ರೀಧರನಿಗೆ ನಡೆಸಿಕೊಟ್ಟ. ಉಳಿದೆಲ್ಲ ವ್ಯವಸ್ಥೆಯನ್ನು ಕೂಡ ತಾಯಿ ಮಾಡಿ ಸಂಭ್ರಮದಿಂದ ಆ ಉಪನಯನ ಕಾರ್ಯಕ್ರಮ 4 ದಿವಸಗಳ ಉಪನಯನ ಕಾರ್ಯಕ್ರಮ ನಡೆಯುವ ಹಾಗೆ ಮಾಡಿಕೊಡ್ತು. ಬಾಲಕ ಶ್ರೀಧರ ಶಾಲೆಯಲ್ಲಿ ಚೆನ್ನಾಗಿ ಓದುತ್ತಾ ಇದ್ದ. ಪ್ರಥಮ ದರ್ಜೆಯಲ್ಲೇ ಯಾವತ್ತೂ ಉತ್ತೀರ್ಣಗೊಳ್ತಾ ಇದ್ದ. ಒಂದು ದಿವಸ ಅವನು ಉಪನಯನದ ಮೊದಲ ತಾಯಿ ಬಳಿಯಲ್ಲಿ ಕೇಳಿದ್ದ, ಅಮ್ಮ ನನಗೆ ಕುದುರೆ ಸವಾರಿ ಮಾಡಿಸು ಅಂತ, ಕುದುರೆನ ಹತ್ಕೊಂಡು ಹೋಗ್ಬೇಕು ನಾನು ಅಂತ. ತಾಯಿ ಆಯ್ತಪ್ಪ, ನೀನು ಶಾಲೆಗೆ ಸರಿಯಾಗಿ ಹೋಗ್ತಾ ಇರೋ, ಚೆನ್ನಾಗಿ ಓದು, ಮಾಡಿಸ್ಕೊಡ್ತೇನೆ ಅಂತ ಹೇಳಿದ್ಲು ಕಮಲೆ. ಅದರ ಪ್ರಕಾರವಾಗಿ ಈ ಉಪನಯನದ ಸಂದರ್ಭದಲ್ಲಿ ಕಮಲೆ ಅಲಂಕರಿಸಿದಂತಹ ಕುದುರೆಯನ್ನು ತರಿಸಿದ್ಲು. ಆ ಕುದುರೆ ಮೇಲೆ ಬಾಲಕನನ್ನು ಕುಳ್ಳಿರಿಸಿದರು. ತರಳನನ್ನು ವಾಜಿಯಲ್ಲಿ ಕೂರಿಸಿ ಮೆರವಣಿಗೆಯನ್ನು ಮಾಡಿಸಿದರು. ಬಹಳ ಸಂತೋಷ ಆಯಿತು ಬಾಲಕ ಶ್ರೀಧರನಿಗೆ. ಸಂತಸವ ತಾಳದನು ತರಳನಿಗೆ ಅಮಿತಾನಂದ ಆಗೋಯಿತು. ಕುದುರೆಯನ್ನು ಹತ್ಕೊಂಡು ಹೋಗೋದು ಅಂತಂದರೆ ಅವತ್ತಿನ ಕಾಲಕ್ಕೆ ಆ ಒಂದು ಬಾಲ್ಯದ ಒಂದು ಆಸೆ ಈಡೇರುತ್ತಲ್ಲ, ಭಾಳ ಸಂತೋಷ ಆಯಿತು. ಅಶ್ವ ಮೆರವಣಿಗೆ, ಹೀಗೆ ಉಪನಯನ ಕಾರ್ಯಕ್ರಮ ನಡೆಯಿತು ಸಂತೋಷದಿಂದ. ಆದರೆ ಕೆಲವು ಕುಟುಂಬಗಳಲ್ಲಿ ಸಮುದ್ರದಲ್ಲಿ ಬರುವಂಥ ತೆರೆಗಳ ಹಾಗೆ ಒಂದರ ಹಿಂದೆ ಒಂದು ಸಂತೋಷ, ಒಂದು ದುಃಖ, ಒಂದು ಸಂತೋಷ, ಒಂದು ದುಃಖ ಬಂದ್ಬಿಡುತ್ತೆ. ಇವರಿಗೆ ಮಗ ಸತ್ತೋದ ಅನ್ನೋ ಕೊರಗಿತ್ತು ಮೊದಲು ನಾರಾಯಣ ಹಾಗೂ ಕಮಲಾ ದಂಪತಿಗಳಿಗೆ. ಆ ದುಃಖ ಕಳೆಯುವ ಹಾಗೆ, ಪರಿಹಾರ ಆಗುವ ಹಾಗೆ ದತ್ತಾನುಗ್ರಹದಿಂದ ಮಗ ಹುಟ್ಟಿದ. ಸಂತೋಷ ಆಯಿತು ಎನ್ನುವಾಗ ನಾರಾಯಣರಾಯರು ತೀರ್ಕೊಂಡ್ಬಿಟ್ರು. ಆ ದುಃಖವನ್ನೆಲ್ಲ ಕಳೆದುಕೊಂಡು ಈ ಬಾಲಕ ಶ್ರೀಧರನಿಗೆ ಉಪನಯನವನ್ನು ತ್ರಯಂಬಕನೇ ಮುಂದೆ ನಿಂತು ಮಾಡಿದ, ಎಲ್ಲ ಸಂತೋಷ ಆಯಿತು ಅನ್ನುವಾಗ ಏನೋ ಒಂದು ಗಾದಿ ಬಂದ್ಬಿಟ್ಟು ತ್ರಯಂಬಕ ತೀರ್ಕೊಂಡ್ಬಿಟ್ಟ. ಅಣ್ಣ ತಂದೆ ಸ್ಥಾನದಲ್ಲಿದ್ದು ಕುಟುಂಬ ನಿರ್ವಹಣೆಯನ್ನು ಮಾಡ್ತಾ ಇದ್ದವನು ಅವನು ಜಡ್ಡಾಗಿ ಮಲಗಿದ, ಹಾಗೆ ತೀರ್ಕೊಂಡ್ಬಿಟ್ಟ. ಕಮಲೆಗೆ ಮತ್ತೆ ಚಿಂತೆ ಆರಂಭವಾಯಿತು. ಯಾವತ್ತೂ ಒಂದು ಮಾತಿದೆ, ಚಿಂತೆ ಹಾಗೂ ಚಿತೆ ಇವೆರಡೂ ಒಂದೇ ರೀತಿಯಾಗಿರ್ತಕ್ಕಂಥದ್ದೇ ಅಂತ. ಒಂದು ಸತ್ತವರನ್ನು ಸುಡುತ್ತೆ, ಇನ್ನೊಂದು ಜೀವಂತ ಇರುವವರನ್ನೇ ಸುಡುತ್ತೆ ಅಂತ. ತಿಮ್ಮಪ್ಪನವರು ಕೂಡ ಒಂದು ಭಾಮಿನಿಯಲ್ಲಿ ಅದನ್ನೇ ಬರೆದಿದ್ದಾರೆ. ಚಿತೆಗೂ ಚಿಂತೆಗೂ ಪೂಜಿ ಅಂತರ, ಚಿತೆಯು ಸುಡುವುದು ಸತ್ತ ಶವವನ್ನು, ಚಿತೆಯವೋ ಚಿಂತೆ ದಹಿಸದೆ ಜೀವಂತ ಶವವನ್ನು. ಯಾಕೆಂದರೆ ಆ ಕಮಲೆಯಾದರೂ ಕೂಡ ಮೊದಲು ಮಗುವನ್ನು ಕಳ್ಕೊಂಡ್ಳು, ಆಮೇಲೆ ಗಂಡನನ್ನು ಕಳ್ಕೊಂಡ್ಳು, ಈಗ ಮತ್ತೊಬ್ಬ ಮಗನನ್ನು ಕಳ್ಕೊಂಡ್ಳು. ಹೀಗೆ ಚಿಂತೆಯನ್ನು ಅನುಭವಿಸ್ತಾ ಹಾಸಿಗೆ ಹಿಡಿದು ಮಲಗಿಬಿಟ್ಲು. ಹಾಗೆ ಮರಣಶಯ್ಯೆಯೊಳಿರುವ ತಾಯಿಗೆ, ಮರಣಶಯ್ಯೆಯೊಳಿರುವ ತಾಯಿಗೆ ಹುರಿದ ನುಚ್ಚಿನ ಗಂಜಿ ಕುಡಿಸುತ್ತ ಇರದೆ ಕೇಳಿದ ಬಯಕೆಯನು, ಏನ್ ಬಯಕೆ ಮರಣಶಯ್ಯೆಯೊಳಿರುವ ತಾಯಿಗೆ, ಕೇಳಿದ ಬಯಕೆಯೇನು, ಏನೇ ತಾಯಿ ತೊದಲುತ್ತ ಧರೆಯ ನಾಡಿಯರೆಲ್ಲವೋ, ನೀನರಿತು ಕಾಪಿರು ಕಂದ ಧರೆಯ ನಾರಿಯರು ಎನ್ನವೋ, ನೀನರಿತು ಕಾಪಿರು ಕಂದ ಅವರನ್ನು ನೀ ಕಾಪಿಡು ದೊರೆಯುವುದೆನಗಾನಂದ, ಕಂದನೀ ಕಾಪಿಡು ದೊರೆಯುವುದೆನಗಾನಂದವೆನಲು ಹಸಾದವೆಂದನವ. ಯಾವುದೇ ಔಷಧವೂ ಕೂಡ ಫಲಕಾರಿಯಾಗಲಿಲ್ಲ. ದಿನೇ ದಿನೇ ಕಮಲೆ ದುರ್ಬಲಳಾಗ್ತಾ ಬಂದಳು. ಈಗಲೋ ನಾಳೆಗೋ ಅವಳು ಸಾಯುವ ಸ್ಥಿತಿಯಲ್ಲಿದ್ದಳು. ಹಾಗೆ ಮರಣಶಯ್ಯೆಯಲ್ಲಿರುವಂಥ ತಾಯಿಗೆ ಶಕ್ತಿಯಾನುಸಾರ ಬಾಲಕ ಶ್ರೀಧರ ತನ್ನ ಉಪಚಾರವನ್ನು ಮಾಡ್ತಾ ಇದ್ದ. ಹುರಿದ ನುಚ್ಚಿನ ಗಂಜಿಯನ್ನು ಕುಡಿಸ್ತಾ, ಅಮ್ಮ ನಿನಗೇನು ಆಸೆ ಇದೆ ಅಂತ ಕೇಳಿದ.
ಆ ಪ್ರಾಯದಲ್ಲಿ ತಾಯಿ ಇನ್ನೇನು ಸತ್ತೋಗ್ತಾಳೆ, ಅವಳ ಆಸೆ ಏನು ಅಂತ ಕೇಳಬೇಕು ಅನ್ನುವ ಬುದ್ಧಿ ಹೇಗೆ ಬಂತೋ ಗೊತ್ತಿಲ್ಲ. ತಾಯಿ ಏನು ಕೇಳ್ದ, ಅಮ್ಮ ನಿನಗೇನು ಆಸೆ ಅಂತ. ಆಗ ತಾಯಿ ಕಮಲೆ ಹೇಳಿದ್ಲು, ನಿನ್ನ ಪಾಲಿಗೆ ನಾನು ಇನ್ನು ಇಲ್ಲವಾಗ್ತೇನೆ, ಆದರೆ ನನ್ನನ್ನು ನೀನು ಪ್ರಪಂಚದ ಎಲ್ಲ ಹೆಂಗಸರಲ್ಲಿ ನೋಡಬೇಕಪ್ಪ. ಪ್ರಪಂಚದಲ್ಲಿರುವಂಥ ಎಲ್ಲ ನಾರಿಯರನ್ನು ಕೂಡ ನೀನು ನನ್ನ ಹಾಗೆ ಭಾವಿಸು. ಆ ರೀತಿಯಲ್ಲಿ ಅವರನ್ನು ನೋಡು, ಅವರನ್ನೆಲ್ಲ ರಕ್ಷಣೆ ಮಾಡು, ಇದರಿಂದ ನನಗೆ ಆನಂದ ಆಗುತ್ತೆ ಅಂತ ಹೇಳಿದ್ದು. ಒಂದು ಲೋಕಾರೂಢಿ ಅಂತಂದರೆ ಯಾವುದೇ ವ್ಯಕ್ತಿಯ ಕೊನೆಯ ಕ್ಷಣದಲ್ಲಿ ಆ ವ್ಯಕ್ತಿಯ ಅಪೇಕ್ಷೆ ಏನು ಅಂತ ಕೇಳಿ ಅದನ್ನು ನಡೆಸ್ಕೊಡೋದು. ತಾಯಿಗೂ ಕೂಡ ಬಹಳ ಸಂತೋಷ ಆಯಿತು. ಯಾಕೆಂದರೆ ಇವಳು ಈ ಮಾತನ್ನು ಹೇಳ್ತಿದ್ದಾಗೆ ಶ್ರೀಧರರು ಹಸಾದ, ಆಯ್ತಮ್ಮ ನಡೆಸ್ಕೊಡ್ತೇನೆ ಅಂತ ಹೇಳಿದ್ಲು. ಶ್ರೀಧರರು ಹೇಳಿದ್ದು. ಯಾವಾಗ ತನ್ನ ಮಗ ಶ್ರೀಧರ ಆ ಮಾತನ್ನು ಹೇಳ್ದ, ಸಂತೋಷದಿಂದ ತಾಯಿ ಕಣ್ಮುಚ್ಚಿದ್ಲು. ಬಂಧು ಬಳಗದ ಜೊತೆಗೆ ತಾಯಿಯ ಮುಂದಿನ ಅಂತ್ಯಕ್ರಿಯೆಗಳನ್ನೆಲ್ಲ ಈಗ ಶ್ರೀಧರನೇ ನಡೆಸಬೇಕಾಯಿತು. ಒಂದು ದೊಡ್ಡ ಮನೆತನದಲ್ಲಿ, ಪತಕಿ ಎನ್ನುವಂತಹ ಒಂದು ಮನೆತನದಲ್ಲಿ ಹುಟ್ಟಿದವರು. ಆದರೆ ತಂದೆ ತೀರ್ಕೊಂಡ್ರು, ಈಗ ತಾಯಿ, ಅಣ್ಣ, ಹೀಗೆ ಎಲ್ಲರನ್ನೂ ಕಳ್ಕೊಂಡು ಒಂದು ಅರ್ಥದಲ್ಲಿ ಆ ಹಂತದಲ್ಲಿ ಶ್ರೀಧರ ಅನಾಥರಾಗಿಬಿಟ್ಟು. ಏನು ಅಂತಿಂತ ಸಾವು ನೋವುಗಳೇದು. ಆ ರೀತಿಯಲ್ಲಿ ಅವರು ನೋವನ್ನು ಅನುಭವಿಸಿದ ಕಾರಣಕ್ಕಾಗಿ ಮುಂದೆ ಇಡೀ ಪ್ರಪಂಚವನ್ನು ಸಾಂತ್ವನಗೊಳಿಸುವಂಥ ಒಂದು ಶಕ್ತಿ ಬಂದ್ಬಿಡ್ತು. ಬಹುಶಃ ಪ್ರಪಂಚದಲ್ಲಿ ಯಾವುದೇ ನೋವನ್ನು ಅನುಭವಿಸ ಇದ್ದವರಿಗೆ ಇನ್ನೊಬ್ಬರು ನೋವು ಅರ್ಥವಾಗಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಧರರಿಗೆ ಪ್ರಪಂಚದ ನೋವು ಏನು ಅಂತ ಹೇಳುವುದು ಅವರ ಅನುಭವದಿಂದಲೂ ಅರ್ಥ ಆಯಿತು. ಮುಂದೆ ಜ್ಞಾನ, ಮಹಿಮೆ, ಶಕ್ತಿ ಎನ್ನುವುದು ಪ್ರತ್ಯೇಕ. ಹೀಗೆ ಬಾಲಕ ಶ್ರೀಧರ ಅನಾಥ ಆಗುವಾಗ ಮುಂದೆ ಏನು ವ್ಯವಸ್ಥೆ ಅಂತ ನೋಡಬೇಕಲ್ಲ, ವಿದ್ಯಾಭ್ಯಾಸ ಏನು, ಇರಲಿಕ್ಕೆಲ್ಲಿ. ಆಗ ತಾಯಿ ಕಮಲೆಯ ಸೋದರಿ ಯಾವ ಸ್ಥಳದಲ್ಲಿ ಶ್ರೀಧರರನ್ನು ಹೆರಿಗೆಗಾಗಿ ಕರ್ಕೊಂಬಂದಿದ್ರು ತಾಯಿ ಹೊಟ್ಟೆಯಲ್ಲಿರುವಾಗ, ಅಲ್ಲಿಗೆ ಬಾರಪ್ಪ ನಮ್ಮನೆಯಲ್ಲೇ ಇದ್ದು ಮುಂದಿನ ವಿದ್ಯಾಭ್ಯಾಸನ ಮುಂದುವರಿಸ್ಬೋದು ಅಂತ ಹೇಳಿ ಮತ್ತೆ ಚಿಂಚೋಳಿಗೆ ಕರ್ಕೊಂಡು ಬಂದರು. ಚಿಂಚೋಳಿಯಲ್ಲಿ ಒಂದಷ್ಟು ದಿವಸ ವಿದ್ಯಾಭ್ಯಾಸ ಆಯಿತು. ಆಮೇಲೆ ಶ್ರೀಧರರು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಪುಣೆಯನ್ನು ಸೇರಿದರು. ಒಂದೆರಡು ದಿವಸ ದೊಡ್ಡಮ್ಮನ ಮನೆಯಲ್ಲಿದ್ದರು. ಆಮೇಲೆ ಪುಣೆಯಲ್ಲಿ ಅನಾಥ ವಿದ್ಯಾರ್ಥಿಗಳಿಗಾಗಿರ್ತಕ್ಕಂಥ ವಿದ್ಯಾರ್ಥಿ ನಿಲಯದಲ್ಲಿ ಇದ್ದು ವ್ಯಾಸಂಗ ಮಾಡಬೇಕು ಅಂತ ತೋರ್ತು. ಆಮೇಲೆ ತೋರ್ತು, ಇಲ್ಲ, ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು, ಇನ್ನೊಬ್ಬರ ಮೇಲೆ ಅವಲಂಬನೆ ಇರಬಾರ್ದು ಎನ್ನುವ ಕಾರಣಕ್ಕಾಗಿ ಕೆಲವು ಮನೆಗಳಲ್ಲಿ ಯಾಚನೆ ಮಾಡಿ ಅದರಿಂದ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ತೋರ್ತು. ಆ ವಯಸ್ಸಿನಲ್ಲಿ ದಿನೇ 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 ಶ್ರೀಧರರಿಗೆ ವೈರಾಗ್ಯವೆನ್ನುವುದು ಮನಸ್ಸಿನಲ್ಲಿ ಮೂಡ್ತಾ ಬಂತು. ಈ ಪ್ರಪಂಚದಲ್ಲಿ ಎಲ್ಲವೂ ಇಷ್ಟೆಯೇ, ಇದರ ಆಚೆಗೆ ಏನೋ ಒಂದಿದೆ, ಅದನ್ನು ನಾನು ಕಂಡುಕೊಳ್ಬೇಕು. ಆದರೆ ಆ ಮಾರ್ಗದಲ್ಲಿ ತನ್ನನ್ನು ನಡೆಸಿಕೊಂಡು ಹೋಗೋರು ಯಾರು? ಶಾಲೆಯ ಓದಿನಲ್ಲಿ ಹೆಚ್ಚು ಅವರಿಗೇನು ಆಸಕ್ತಿ ಹುಟ್ಟಲಿಲ್ಲ. ಹಾಗಂತ ಏಕಸಂಧಿಗ್ರಾಹಿ ಶ್ರೀಧರರು ಅಂತ ತಿಮ್ಮಪ್ಪನವರು ಕೂಡ ಬರೆದಿದ್ದಾರೆ. ಯಾಕೆ ಒಂದು ಸಾರಿ ಓದ್ತಿದ್ದ ಹಾಗೆ ನೋಡ್ತಿದ್ದ ಹಾಗೆ ಶ್ರೀಧರರಿಗೆ ಎಲ್ಲವೂ ಅರ್ಥ ಆಗ್ಬಿಡ್ತಿತ್ತು. ಅಷ್ಟೊತ್ತಿಗಾಗಲೇ ಅನೇಕ ಭಾಷೆಗಳನ್ನು ಅವರು ಬಲ್ಲವರಾಗಿದ್ದರು. ಏಕಸಂಧಿಗ್ರಾಹಿ ಶ್ರೀಧರ ಲೋಕ ಭಾಷೆ ಮರಾಠಿ, ಕನ್ನಡ, ಆಂಗ್ಲ, ಸಂಸ್ಕೃತವ ಎಲ್ಲ ಭಾಷೆಗಳನ್ನು ಕಲಿತವರಾಗಿದ್ದರು. ಕಲಿಯುವುದೇನು ಅವರಿಗೆ ಕಷ್ಟ ಆಗಲಿಲ್ಲ, ವಿದ್ಯಾಭ್ಯಾಸ ಕಷ್ಟ ಅಂತ ತೋರಿದ್ದಲ್ಲ. ಆದರೆ ಇದರ ಆಚೆಗೆ ಯಾವುದೋ ಒಂದು ವಿದ್ಯೆ ಇದೆ, ಅದನ್ನು ತಾನು ಕಲಿಯಬೇಕು ಎನ್ನುವುದು ಅವರ ಮನಸ್ಸಿನಲ್ಲಿ ದಿನೇ 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 ಮೂಡ್ತಾ ಬಂತು. ಮೋಕ್ಷಶ್ರೀಯನ್ನು ಅವರು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ತಾ ಬಂದರು. ಆದರೆ ಈ ನಿಟ್ಟಿನಲ್ಲಿ ಯಾರು ಮಾರ್ಗದರ್ಶನ ಮಾಡುವವರು ಅನ್ನುವಾಗ ಅವರ ಜೊತೆಗೆ ವ್ಯಾಯಾಮ ಶಿಕ್ಷಕರಾದಂತಹ ದಾಮೋದರ ಪಳನಿಟ್ಕರ್ ಎನ್ನುವರಿದ್ದರು. ಅವರು ಆ ಕಾಲಕ್ಕೆ ಅತ್ಯಮೂಲ್ಯವಾದಂಥ ಮಾರ್ಗದರ್ಶನವನ್ನು ಶ್ರೀಧರರಿಗೆ ಮಾಡಿದರು. ಈ ಶಾಲೆ ವಿದ್ಯಾಭ್ಯಾಸದ ಆಚೆಗೆ ಯಾವುದೋ ಒಂದು ವಿದ್ಯೆ ಇದೆ, ಈ ಪ್ರಪಂಚದಿಂದ ತಮ್ಮನ್ನು ಬಿಡುಗಡೆಗೊಳಿಸುವಂಥ ವಿದ್ಯೆ ಇದೆ, ಅದನ್ನು ಕಲಿಯಬೇಕು. ಯಾರು ಹೇಳ್ಕೊಡುವವರು, ಯಾರು ಗುರುಗಳು ನನಗೆ? ಯಾಕೆಂದರೆ ಗುರುಕರುಣೆ, ಗುರು ಉಪದೇಶ ಇಲ್ಲದೆ ಯಾವುದೇ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ತೊಡಲಾಡ್ತಾ ಇರುವಾಗ ಪಳನಿಟ್ಕರ್ ಅವರು ಹೇಳ್ತಾರೆ, ಸೌರಜಪ ಉಪದೇಶ ಉಳ್ಳೊಡೆ ಯಾರ
ಪಳನಿಕ್ಕರ್ ಅನ್ನುವರು ಬಾಲಕ ಶ್ರೀಧರನಿಗೆ ಹೇಳ್ತಾರೆ, ನಿನಗೆ ಯಾಕಪ್ಪ ಮತ್ತೊಂದು ಗುರು ಬೇಕು? ವೇದ ಮಾತೆಯಾದಂಥ ಗಾಯತ್ರಿಯ ಜಪ ಅಧಿಕಾರ ನಿನಗಿದೆ. ಮೇರು ಸಮ ಗಾಯತ್ರಿ ಮಂತ್ರವು ವೇದ ಮಾತೆಯಲ್ಲ, ಆ ಗಾಯತ್ರಿ ಮಂತ್ರ ನಿನ್ನಲ್ಲಿರುವಾಗ ಮತ್ತೆ ನಿನಗೆ ಇನ್ನೊಂದು ಮಂತ್ರದ ಸಿದ್ಧಿ, ಮಂತ್ರದ ಉಪದೇಶ ಅವಶ್ಯಕತೆಯೇ ಇಲ್ಲ. ಅದರ ಜೊತೆಗೆ ಯಾರು ನಿನಗೆ ಉಪದೇಶ ಕೊಡುವವರು, ನಿನ್ನೊಳಗೆ ಸಾಧಕ ಪ್ರವೃತ್ತಿ ಇದೆ, ನಿನ್ನಲ್ಲಿ ಯಾವುದೋ ಒಂದು ವಿಶೇಷವಾದ ಶಕ್ತಿ ಇದೆ ಎಂದು ನಮಗೆಲ್ಲ ಗೊತ್ತಾಗಿದೆ. ನಿನಗೆ ಉಪದೇಶವನ್ನು ಕೊಡುವಂಥ ಯೋಗ್ಯತೆ ಅರ್ಹತೆ ಯಾರಿಗಿದೆ ಇಲ್ಲಿ? ಯಾರು ನಿನಗೆ ಉಪದೇಶ ಕೊಡುವವರು ಯಾರು? ಅದ್ರ ಜೊತೆಗೆ ಆರಿವರು ನಿನಗಿಲ್ಲಿ ಯಾರಿದ್ದಾರೆ ಅಂಥವರು? ಒಂದು ಕೆಲಸ ಮಾಡು, ನೀನು ಸಮರ್ಥ ರಾಮದಾಸರ ಬಗ್ಗೆ ಕೇಳಿದ್ಯಲ್ಲ, ಅವರಿಂದಲೇ ಉಪದೇಶವನ್ನು ತೊಗೊಂಡ್ಬಿಡು. ಅವರನ್ನು ಬಿಟ್ಟರೆ ನಿನಗೆ ಉಪದೇಶವನ್ನು ಕೊಡ್ಲಿಕ್ಕೆ ಮತ್ತೆ ಯಾರು ಸಮರ್ಥರಲ್ಲ. ಹಾಗಂತ ರಾಮದಾಸರು ಎಲ್ಲಿದ್ದಾರೆ? ರಾಮದಾಸರು ಸಮಾಧಿಯಲ್ಲಿದ್ದಾರೆ. ಅದಕ್ಕಾಗಿ ಆ ಪಳನಿಕ್ಕರ್ ಅನ್ನೋರು ಶ್ರೀಧರರಿಗೆ ಹೇಳಿದರು, ದೂರದಲ್ಲಿ ಸಜ್ಜನಗಡ ಇದೆ, ಅಲ್ಲಿ ಸಮರ್ಥ ರಾಮದಾಸರ ಸಮಾಧಿ ಇದೆ. ಈ ಹೊತ್ತಿಗೆ ನಿನಗೆ ಅಲ್ಲಿಗೆ ಹೋಗಿ ಉಪದೇಶವನ್ನು ತೆಗೆದುಕೊಳ್ಳೋದು ಕಷ್ಟವಾಗಿರುವ ಕಾರಣ ಒಂದು ಕೆಲಸವನ್ನು ಮಾಡು. ಹತ್ತಿರದಲ್ಲಿಯೇ ಬನೇಶ್ವರ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ನೀನು ಹೋಗು. ಆ ದೇವಸ್ಥಾನದಲ್ಲಿ ಸಮರ್ಥ ರಾಮದಾಸರ ಭಾವಚಿತ್ರವನ್ನು ಮುಂದಿಟ್ಟುಕೋ. ಎದುರಿನಲ್ಲಿ ಕುಳಿತು ಚಂದನದಿಂದ ನೀನು ಶ್ರೀರಾಮ ತಾರಕ ಮಂತ್ರವನ್ನು ಬರೆದು, ಗುರುವೇ ನನಗಿದನ್ನು ಅನುಗ್ರಹ ಮಾಡಿ ಉಪದೇಶ ಕೊಡಿ ಅಂತ ಕೇಳು. ಹೀಗೆ ಮಾಡಿದರೆ ನಿನಗೆ ಗುರುಪದೇಶ ಆಗ್ತದಪ್ಪ. ಮತ್ತು ದಿವಸವನ್ನು ಕಳೆಯಲಿಕ್ಕೂ ಬೇಡ. ಸಮೀಪದಲ್ಲಿಯೇ ವಿಜಯದಶಮಿ ಬಂದ್ಬಿಟ್ಟಿದೆ. ಗುರುಪದೇಶಕ್ಕೆ ಯೋಗ್ಯವಾದಂಥ ಮುಹೂರ್ತ. ಆದ್ದರಿಂದ ನೀನು ಆ ಬನೇಶ್ವರ ದೇವಸ್ಥಾನಕ್ಕೆ ಹೋಗಿ ವಿಜಯದಶಮಿಯ ದಿನದಂದೇ ಆ ಗುರುಪದೇಶವನ್ನು ಪಡೆದು ಬಾ ಅಂತ ಪಳನಿಕ್ಕರ್ ಅವರು ಕೊಟ್ಟ ಸಲಹೆ. ಹಾಗೆ ಪಳನಿಕ್ಕರ್ ಅವರು ಕೊಟ್ಟ ಸಲಹೆಯ ಪ್ರಕಾರವಾಗಿ ಗುರು ಸಮರ್ಥರ ಚಿತ್ರಪಟವನ್ನು ಇರಿಸಿ ಒಂದೆಡೆ ಗೋಡೆ ಬಳಿಯಲಿ ಬರೆದ ಮಂತ್ರವನದರ ಮುಂಗಡೆಗಿರಿಸಿ ಬರೆದ ಮಂತ್ರವನ್ನು ಅದರ ಮುಂಗಡೆಗಿರಿಸಿ ಬೇಡಿದನು. ಕರುಣೆ ದೋರೈ ಗುರುವೇ, ಕರುಣೆ ದೋರೈ ಗುರುವೇ, ಕಂದನಿಗೊರೆವುದಿ ಶುಭ ರಾಮ ಮಂತ್ರದ ಪರಮ ಬೀಜಾಕ್ಷರವ. ಕಂದನಿಗೆ ಗುರುವೇ ಒರೆವುದಿ ಶುಭ ರಾಮ ಮಂತ್ರದ ಪರಮ ಬೀಜಾಕ್ಷರವ. ಕಿವಿದರೆಗೆಂದ ಬಾಲಕನು. ಪಳನಿಕ್ಕರ್ ಅವರ ಸಲಹೆಯ ಪ್ರಕಾರವಾಗಿ ಸಮೀಪದಲ್ಲಿದ್ದಂತಹ ಆ ಬನೇಶ್ವರ ದೇವಸ್ಥಾನಕ್ಕೆ ಶ್ರೀಧರರು ವಿಜಯದಶಮಿಯ ದಿವಸದಂದು ಹೋದರು. ಅಲ್ಲಿ ಗೋಡೆಯ ಮೇಲೆ ಸಮರ್ಥ ರಾಮದಾಸರ ಭಾವಚಿತ್ರವನ್ನಿಟ್ಟು ಅದರ ಮುಂದೆ ಇವರು ಚಂದನದಲ್ಲಿ ಶುಭ ರಾಮಮಂತ್ರವನ್ನು ಬರೆದಿಟ್ಟು, ಸದ್ಗುರುವೇ, ಈ ರಾಮಮಂತ್ರ ತ್ರಯೋದಶಾಕ್ಷರಿಯನ್ನು ಪ್ರೇಮದಿಂದ ನನಗೆ ಉಪದೇಶ ಮಾಡಿ, ಕೃಪಾಳು ಗುರುವರ ರಾಮದಾಸ ನನ್ನ ಇಚ್ಛೆಯನ್ನು ನೆರವೇರಿಸಿಕೊಡಿ ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನೆಲದ ಮೇಲೆ ಭಕ್ತಿಯಲ್ಲಿ ಮೈ ಮರೆತು ಹೊರಳಾಡ್ತಾ ಇದ್ದರು. ಆಗ ಒಂದು ದಿವ್ಯವಾದಂಥ ಅನುಭವ ಶ್ರೀಧರರಿಗಾಯಿತು. ಮನ ಝುಂಬಿಸಿ ತನು ರಣಿಸಿದ ಮಂತ್ರ ಕರ್ಣದಿ ಮನಗೆ ಉಪದೇಶ ನೀಡಿದಂತಾಯ್ತು ಅಲ್ಲಿ ಸಿರಿಧರಗೆ. ತನು ಕಂಪಿಸಿ ಮನ ಝುಂಬಿಸಿ ತನು ರಣಿಸಿದ ಮಂತ್ರ ಕರ್ಣದಿ ಉಪದೇಶ ನೀಡಿದಂತೆ ಸಿರಿಧರಗೆ.
ಜನ್ಮ ಸಾರ್ಥಕವಾಯಿತು, ಜನ್ಮ ಸಾರ್ಥಕವಾಯಿತು. ಇಂದಿನ ದಿನವೆನುತ ಬಡಪಡಿಸುತ್ತೆತ್ತನು ಅನುಪಮ ಮಹಾಮಂತ್ರವನು ನೆನೆಯುತ್ತ ಮನದೊಳಗೆ. ಅಡಿಗಡಿಗೆ ಕೈ ಎತ್ತಿ ಮುಗಿಯುತ್ತ ನೆನೆಯುತ್ತ ಮಂತ್ರವನು, ಅಡಿಗಡಿಗೆ ಕೈ ಎತ್ತಿ ಮುಗಿಯುತ್ತಲೊಡನೆ ಗುರುವನು ನೆನೆದು ಚಿತ್ತದಿ ಕಡಲಿಡುವ ಕಣ್ಣೀರ ಧಾರೆಯೊಳ್ ಅಶ್ರು ಬಿಂದುಗಳು. ನುಡಿಯುಡುಗಿ ಕೊರಳ ಸೆರೆಯುಪ್ಪಿಯು ಒಡಲು ಚುಮ್ಮೆಂದು ದಾಕ್ಷಣ. ನುಡಿಯುಡುಗಿ ಕೊರಳ ಸೆರೆಯುಪ್ಪಿದು ಒಡಲ ಜುಮ್ಮೆಂದು ದಾಕ್ಷಣ. ತನು ಒಡನೆ ಪುಳಕಂಗೊಂಡು ಶ್ರೀಧರ ಗದ್ಗದಿತನಾದ. ಇದ್ದಕ್ಕಿದ್ದ ಹಾಗೆ ಶ್ರೀಧರರಿಗೆ ತನುವು ಕಂಪಿಸಿತು. ಅವರ ಕಿವಿಯಲ್ಲಿ ಯಾರೋ ಆ ರಾಮ ಮಂತ್ರವನ್ನು ಉಪದೇಶ ಮಾಡಿದ ಹಾಗಾಯಿತು. ಅನುರಣಿಸಿತ ಮಂತ್ರ ಕರ್ಣದಿ. ಒಂದ್ಸಾರಿ ಬೆಚ್ಚಿ ಬಿದ್ದುಬಿಟ್ಟು ರೋಮಾಂಚನ ಆಗೋಯಿತು ಶ್ರೀಧರರಿಗೆ. ಅವರಿಗೆ ಗೊತ್ತಾಯಿತು, ಭಕ್ತಿಯಿಂದ ಯಾವ ರಾಮದಾಸರನ್ನು ತಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ನೋ ಆ ಭಾವಚಿತ್ರದಲ್ಲಿದ್ದಂತಹ ಆ ರಾಮದಾಸರೇ ಈಗ ತನ್ನ ಭಕ್ತಿಗೆ ಮೆಚ್ಚಿ ತನಗೆ ರಾಮ ಮಂತ್ರವನ್ನು ಈಗ ಉಪದೇಶ ಮಾಡಿದ್ದಾರೆ ಅಂತ. ಅದನ್ನು ಅಂದ್ಕೊಂಡಾಗ ಶ್ರೀಧರರಿಗೆ ಕಣ್ಣಿನಲ್ಲಿ ಸಂತೋಷದ ಧಾರೆ ಉಕ್ಕಿ ಬಂತು. ಏನನ್ನು ಮಾತಾಡಲಿಕ್ಕೆ ಅವರು ಶಕ್ತರೇ ಆಗಲಿಲ್ಲ. ಅಲ್ಲಿ ತನಕ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ರು, ಕೊರಳ ಸೆರೆ ಉಬ್ಬಿ ಬಂತು. ಕಣ್ಣುಗಳಿಂದ ಸಂತೋಷದ ಹನಿಗಳು ಧಾರೆ ಧಾರೆಯಾಗಿ ಹೋಗ್ತಾ ಇದ್ದಾವೆ. ಇನ್ನೇನನ್ನೂ ಮಾಡಲಿಕ್ಕೆ ಶಕ್ತರಾಗದೆ ಅಡಿಗಡಿಗೆ ಕೈ ಎತ್ತಿ ಮುಗಿಯುತ್ತ ಮತ್ತೆ ಕೈ ಮುಗಿದರು. ನನ್ನ ಜನ್ಮ ಸಾರ್ಥಕವಾಯಿತು. ಇಂತಹ ಅನುಪಮ ಮಹಾಮಂತ್ರವನ್ನು ಗುರುಗಳು ನನಗೆ ಉಪದೇಶ ಮಾಡಿದ್ರಲ್ಲ. ಯಾಕೆಂದರೆ ಆ ರಾಮತಾರಕ ಮಂತ್ರದ ಮಹಿಮೆ ಏನು? ಸೋಮಶತ ಸೂರ್ಯಾಗ್ನಿಕಾಂತಿಯ ಭೂಮಿ ತೂಕಕ್ಕೂ ಮಿಗಿಲಾದಂಥ ಮಹಿಮೆಯನ್ನು ಉಳ್ಳಂಥ ಮಂತ್ರ ಅದು. ಶ್ಯಾಮಸುಂದರ ರಾಮ ಮಂತ್ರ ತಯೋಧ ಸಾಕ್ಷರ್ಯು. ಭಜಿಸುವವರ ಪಾಲಿಗೆ ಅದೇ ಕಲ್ಪತರು. ಅವರ ಕಾಮಿತವನ್ನೆಲ್ಲ ಅಂತಹ ಮಹಾಮಂತ್ರವನ್ನು ರಾಮದಾಸರೇ ತನಗೆ ಉಪದೇಶ ಮಾಡಿಬಿಟ್ರಲ್ಲಪ್ಪ ಅಂತ ಹೇಳಿ ಬಹಳ ಸಂತೋಷಗೊಂಡು ಉತ್ಸಾಹದಿಂದ ಮರಳಿ ಪುಣೆಯನ್ನು ಸೇರಿದರು. ಕುಳಿತರು, ನಿಂತರು. ಇವ್ರ ಮನಸ್ಸಿಗೆ ಆ ಜಪವನ್ನು ಮಾಡಬೇಕು ಎನ್ನುವ ಉತ್ಸಾಹ, ಉದ್ದೇಶ ಒಂದೇ. ಶಾಲೆಯ ಓದಿನ ಕಡೆಗೆ ಇವರ ಗಮನ ಅದಾಗಲೇ ದೂರ ಆಗ್ಬಿಟ್ಟಿತ್ತು. ಎಲ್ಲಿಯಾದರೂ ಏಕಾಂತ ಸ್ಥಳದಲ್ಲಿ ಕುಳಿತು ಜಪವನ್ನು ಮಾಡಬೇಕು, ಜನಭರಿತವಾದಂಥ ಪ್ರದೇಶದಲ್ಲಿದ್ದರೆ ಏಕಾಗ್ರತೆ ಸಾಧ್ಯ ಆಗೋದಿಲ್ಲ ಅಂತ ಯೋಚನೆ ಮಾಡ್ತಾ ಇರುವಾಗ ಸಮೀಪದಲ್ಲಿ ಪಾತಾಳ ಬೆಟ್ಟ ಎನ್ನುವಂಥ ಒಂದು ಪ್ರದೇಶ ಇತ್ತು. ದೊಡ್ಡ ದೊಡ್ಡ ಬಂಡೆಗಳಿಂದ ಕೂಡಿತ್ತು. ಅಲ್ಲೊಂದು ಗವಿ ಇತ್ತು. ಇವ್ರಿಗೆ ಹೊಳೀತು, ಆ ಪಾತಾಳ ಬೆಟ್ಟದ ಗವಿಯೇ ತನಗೆ ಸೂಕ್ತ ಅಂತ ಯೋಚನೆ ಮಾಡಿ ಅಲ್ಲಿ ಗಳಿಗೆಗಟ್ಟಲೆ ದಿನಗಟ್ಟಲೆ ಕುಳಿತು ಏಕಾಗ್ರತೆಯಿಂದ ಧ್ಯಾನ ಮಾಡುವುದನ್ನು ರೂಢಿ ಮಾಡಿಕೊಂಡ್ರು. ಆ ಹೊತ್ತಲ್ಲಿ ತಮ್ಮ ದೇಹವನ್ನು ಗೆಲ್ಲಬೇಕಲ್ಲ. ಯಾಕೆಂದರೆ ಈ ದೇಹಕ್ಕೆ ಷಡ್ವೈರಿಗಳು, ಹಸಿವೆ ಇರುತ್ತೆ, ಬಯಕೆ ಇರುತ್ತೆ, ಎಲ್ಲವೂ ಇರುತ್ತೆ. ಅದನ್ನು ಮೀರಬೇಕು ಅಂತಾದರೆ ಮೊದಲು ನಮ್ಮ ಬಯಕೆಗಳನ್ನು ಗೆಲ್ಲಬೇಕು. ಬಯಕೆಗಳನ್ನು ಗೆದ್ದವರಿಗೆ ಮಾತ್ರವೇ ದೇಹವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗೋದು. ಆ ವಯಸ್ಸಿನ ಶ್ರೀಧರಿಗೆ ಪೇಡೆಯನ್ನು ತಿನ್ನುವಂಥ ಭಾಳ ಆಸೆ ಇತ್ತು. ಸಣ್ಣ ಮಕ್ಕಳಿಗೆ ಸಿಹಿ ಅಂತಂದು ಸ್ವಾಭಾವಿಕವೇ, ದೊಡ್ಡವರಿಗೂ ಎಷ್ಟೋ ಬಾರಿ ಇರುತ್ತೆ. ಅತಿಯಾಗಿ ಸಿಹಿಯನ್ನು, ಪೇಡೆಯನ್ನು ತಿನ್ನುವಂಥ ಆಸೆ ಇದ್ದಂಥವರು ಮೊದಲು ಅದನ್ನು ಗೆಲ್ಲಬೇಕು ಅಂತೇಳಿ ಒಂದು ಪ್ರಯೋಗಕ್ಕೆ ಮುಂದಾದರು. ಒಂದಷ್ಟು ಪೇಡೆಯನ್ನು ತಂದುಕೊಂಡ್ರು. ಅದನ್ನು ಗೋಮಯದಲ್ಲಿ ಅದ್ದಿ ಬಾಯಿಗೆ ಇಟ್ಕೊಳ್ತಾ ಬಂದರು. ಅಂದರೆ ಗೋಮಯದಲ್ಲಿ ಅದ್ದಿ ಬಾಯಿಗೆ ಇಟ್ಕೊಳ್ಳುವಾಗ ಯಾವ ಕಹಿಯ ಅನುಭವ ಆಗಬೇಕು. ಆಗ ಅದರ ಮೇಲೆ ಇವರಿಗೆ ಹೇವರಿಕೆ ಬಂತು. ಒಂದು ಸ್ವಲ್ಪ ಹೊತ್ತು ತಿಂದಾದ್ಮೇಲೆ ಇನ್ನು ಪೇಡೆಯನ್ನು ತಿನ್ನಬಾರ್ದು, ನಾನು ಪೇಡೆ ಬೇಡ ಅಂತ ಒಳಗಿಂದಲೇ ಹುಟ್ಟಿತು ಒಂದು ಭಾವ. ಹಾಗೊಂದು ಪ್ರಯೋಗವನ್ನು ಅವರು ಆ ವಯಸ್ಸಿನಲ್ಲಿ ಮಾಡಿಕೊಂಡ್ರು ಅಂತ ತಿಮ್ಮಪ್ಪನವರು ಬರೆದಿದ್ದಾರೆ.
ಇವ್ರು ಹೇಳಿದರು, ಸಾಕು ಅನ್ಸಿರು ಬಿಡಲಿಲ್ಲ. ತಿನ್ನು ತಿನ್ನೆಲೆ ಮನವೇ, ಪೇಡೆ ತಿನ್ನಬೇಕು ಅಂತ ಹೇಳ್ತಿದ್ಯಲ್ಲ, ತಿನ್ನು ತಿನ್ನೆಲೆ ಮನವೇ ಪೇಡೆಯ, ತಿನ್ನು ಬೇಕಾದಷ್ಟು ಇರುವುದು ಮುಂಗಡೆ ಅಂಥೇಳಿ ಒಳಗಿನಿಂದಲೇ ಹೇವರಿಕೆ ಹುಟ್ಟುವ ಹಾಗೆ ಬಯಕೆಗಳನ್ನು ಗೆಲ್ಲುವ ವಿಧಾನವನ್ನು ಇವರು ಕಂಡುಕೊಂಡ್ರು. ದಿನದಿಂದ ದಿನಕ್ಕೆ ಅಳಿದು ಲೌಕಿಕವಾದಂಥ ವಿಷಯಗಳಲ್ಲಿ ಇವರಿಗೆ ಆಸಕ್ತಿ ಇರಲಿಲ್ಲ. ಮೊಳೆಯತೊಡಗಿದ್ದು ಪಾರಮಾರ್ಥಿಕ. ಆ ಪಾರಮಾರ್ಥಿಕವಾದಂಥ ಚಿಂತನೆ ಹೆಚ್ಚಾಗ್ತಾ ಬಂತು, ಹೆಮ್ಮರವಾಯಿತು. ಅದರ ಜೊತೆಗೆ ದಿನ ದಿನ ಒಳಗೆ ವೈರಾಗ್ಯ ಬಲಿತುದು. ಆ ಸಮರ್ಥ ಗುರುವಿನ ಬಳಿ ನಾನಿನ್ನು ಹೋಗಬೇಕು, ಇನ್ನೂ ನಾನು ಇಲ್ಲೇ ಕುಳಿತುಕೊಂಡು ಸಮಯವನ್ನು ಹಾಳು ಮಾಡಬಾರ್ದು ಅಂತ ತೋರಿತು. ಯಾರಿದ್ದರು ಆತ್ಮೀಯರವರಿಗೆ ಆ ಹೊತ್ತಿನಲ್ಲಿ? ಪಳನಿಟ್ಕರ್ ಒಬ್ಬರೇ. ಇಲ್ಲಿಗೆ ಒಂದು ಅವಸ್ಥಾಂತರ ಶ್ರೀಧರರದ್ದು. ಬಾಲಕ ಶ್ರೀಧರ, ಆಮೇಲೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಂಥ ಶ್ರೀಧರ, ಆಮೇಲೆ ಭಾವಚಿತ್ರದ ಮುಂದೆ ಪ್ರಾರ್ಥನೆ ಮಾಡಿ ರಾಮದಾಸರಿಂದ ರಾಮತಾರಕ ಮಂತ್ರದ ಉಪದೇಶವನ್ನು ಪಡೆದಂತಹ ಶ್ರೀಧರ ಇಲ್ಲಿಂದ ಮುಂದಕ್ಕೆ ಬದಲಾಗುವಂಥ ಕಾಲ ಬಂತು. ಆ ಹೊರಡುವ ಹೊತ್ತಿನಲ್ಲಿ ಆತ್ಮೀಯನಾದಂಥ ಪಳನಿಟ್ಕರ್ ಅವರ ಮುಂದೆ ತಮ್ಮ ತೀರ್ಮಾನವನ್ನು, ಅದ್ರ ಜೊತೆಗೆ ತಮ್ಮದಾದಂಥ ಕೆಲವು ಶಪಥಗಳನ್ನು ಮಾಡಿ ಹೊರಡ್ತಾರೆ. ಇಳೆಯನಾರಿಯರೆನಗೆ ಜನನಿಯರು ಒಳಿತುಗೈವುದೇ ಎನ್ನ ಧರ್ಮವು, ಕಳೆವೆಲಾರಿ ಜನ್ಮ ನೈಷ್ಠಿಕ ಬ್ರಹ್ಮಚರ್ಯದಲ್ಲಿ. ಇಳೆಯನಾರಿಯರೆನಗೆ ಜನನಿಯರು ಒಳಿತುಗೈವುದೇ ಎನ್ನ ಧರ್ಮವು, ಕಳೆವೆಲಾರಿ ಜನ್ಮ ನೈಷ್ಠಿಕ ಬ್ರಹ್ಮಚರ್ಯದಲ್ಲಿ. ತುಳಿಯನೆಂದಿಗೂ ಮಠದ ಮಾರ್ಗವ, ತುಳಿಯನೆಂದಿಗೂ ಮಠದ ಮಾರ್ಗವ, ಉಳಿಸುವೆ ಸನಾತನ ಧರ್ಮವನ್ನು, ಅಳಿಸುವೆನು ನರನಾರಿ ಭೇದವನ್ನು. ಎನ್ನ ಮನದೊಳಗೆ ಉಳಿಸುವೆ ಸನಾತನ ಧರ್ಮವನ್ನು, ಅಳಿಸುವೆನು ನರನಾರಿ ಭೇದವನ್ನು. ಎನ್ನ ಮನದೊಳಗೆ. ತಿಮ್ಮಪ್ಪನವರು ಹೇಳ್ತಾರೆ, ಪಳನಿ ಕೆಳೆಯನ ಮುಂದೆ ಮಾಡಿದ ಭೀಷ್ಮ ಶಪಥವನ್ನು. ಯಾಕೆಂದರೆ ಶಪಥವನ್ನು ಮಾಡಿದುದರಲ್ಲಿ ಭೀಷ್ಮನದ್ದು ಪ್ರಸಿದ್ಧವಾದಂಥ ಹೆಸರು. ಆ ಶಪಥದಿಂದ ಭೀಷ್ಮಾದ, ಮತ್ತು ಆ ಶಪಥದಿಂದ ಎಂದೂ ವಿಚಲಿತನಾಗಲಿಲ್ಲ. ಇಲ್ಲಿ ಇನ್ನೂ ಕೆಲವು ಸಾಂಕೇತಿಕವಾದಂಥ ಸಂಗತಿಗಳಿದ್ದಾವೆ ಭೀಷ್ಮ ಮಾಡಿದ ಶಪಥದಲ್ಲಿ ಹಾಗೂ ಶ್ರೀಧರರು ಮಾಡಿದ ಶಪಥದಲ್ಲಿ. ಸ್ನೇಹಿತನ ಮುಂದೆ ಶ್ರೀಧರರು ಶಪಥ ಮಾಡಿದರು, ಇಳೆಯ ನಾರಿಯರನೆಗೆ ಜನನಿಯರ ಹಾಗೆ ನಾನು ಹಿಂದೆ ನನ್ನ ತಾಯಿಗೆ ಮಾತು ಕೊಟ್ಬಿಟ್ಟಿದ್ದೇನೆ, ಇನ್ಮೇಲೆ ಪ್ರಪಂಚದಲ್ಲಿರುವಂಥ ಎಲ್ಲ ಹೆಂಗಸರನ್ನು ನನ್ನ ಮಾತೃ, ನನ್ನ ತಾಯಿ ಅಂತ ನೋಡ್ತೇನೆ. ನನ್ನ ಬದುಕು ಇನ್ಮೇಲೆ ಏನಿದ್ರು ಕೂಡ ಪ್ರಪಂಚದ ಎಲ್ಲರ ಒಳಿತಿಗಾಗಿ, ಒಳಿತುಗೈಯುವುದು ಎನ್ನ ಧರ್ಮವು. ಅದರ ಜೊತೆಗೆ ನಾನು ನನ್ನ ಈ ಜನ್ಮದಲ್ಲಿ ಎಂದೂ ವಿವಾಹ ಆಗೋದಿಲ್ಲ, ನೈಷ್ಠಿಕ ಬ್ರಹ್ಮಚರ್ಯವನ್ನು ಆಚರಿಸ್ತೇನೆ. ಅದರ ಜೊತೆಗೆ ಇನ್ನು ಮುಂದೆ ಎಂದೂ ಕೂಡ ಮಠದ ಮಾರ್ಗವನ್ನು ನಾನು ತುಳಿಯೋದಿಲ್ಲ. ಎಲ್ಲಿಯೂ ಹೋಗಿ ಮಠವನ್ನು ಸ್ಥಾಪನೆ ಮಾಡೋದು, ಅಲ್ಲೊಂದು ಪರಂಪರೆಯನ್ನು ಕೊಟ್ಟೋದು, ಇದ್ಯಾವುದು ನನ್ನದಾದಂಥ ಉದ್ದೇಶ ಅಲ್ಲ. ನಾನಿನ್ನೂ ಸನ್ಯಾಸಿ ಆಗಲಿಕ್ಕೆ ಹೊರಡ್ತಾ ಇದ್ದೇನೆ. ಒಂದೇ ಒಂದು ಉದ್ದೇಶ, ಈ ಸನಾತನ ಧರ್ಮವನ್ನು ಉಳಿಸಬೇಕು. ಅದೊಂದು ಉದ್ದೇಶಕ್ಕಾಗಿ ನಾನು ಈ ಪ್ರದೇಶವನ್ನು ಬಿಟ್ಟು ಹೋಗ್ತಾ ಇದ್ದೇನೆ ಅಂತ ಹೇಳಿ ತನ್ನ ಸ್ನೇಹಿತ ಪಳನಿಟ್ಕರ್ ಅವರಲ್ಲಿ ಹೇಳಿದರು. ಕೇವಲ ಆಡಿದ ಮಾತಲ್ಲ, ಸ್ನೇಹಿತನ ಮುಂದೆ ಮಾಡಿದಂಥ ಪ್ರತಿಜ್ಞೆಗಳಿವೆ. ಅದರ ಜೊತೆಗೆ ಮುಂದುವರೆದವರು ಹೇಳ್ತಾರೆ, ಅದೆಲ್ಲ ಈ ವ್ಯಕ್ತಿತ್ವಕ್ಕೆ ಪೂರಕವಾದಂಥ ಸಂಗತಿಗಳೇ. ಕನಕ ಕಾಂಚಾಣವನ್ನು ನಾನು ಎಂದಿಯೂ ಕೂಡ ಬಯಸೋದಿಲ್ಲ. ಈ ಹಣ, ಬಂಗಾರ ಇತ್ಯಾದಿ ಯಾವ ಆಸೆಯೂ ನನಗೆ ಬೇಡ. ಒಂದು ವೇಳೆ ನನ್ನ ಬದುಕಿನಲ್ಲಿ ಯಾವುದಾದ್ರೂ ಅಯಾಚಿತವಾಗಿ ಬಂದರೆ ಅದನ್ನು ಪ್ರಪಂಚದ ಉಳಿದವರಿಗಾಗಿ ಬಳಸ್ತೇನೆ. ನಾನು ದುರ್ಬಲರ, ದೀನದಲಿತರ, ಅವರ ಸೇವೆಗಾಗಿ ಅಂತಹ ಕನಕ ಕಾಂಚಾಣವನ್ನು ಬಯಸ್ತೇನೆ. ನನ್ನ ಈ ಎಲ್ಲ ಮಾತಿಗೆ ರಾಮ ಸಾಕ್ಷಿ ಅಂತ ಹೇಳಿ ಸ್ನೇಹಿತನ ಮುಂದೆ ಪ್ರತಿಜ್ಞೆ ಮಾಡಿದರು.
ಇಷ್ಟು ಸಾಲದೆಂಬಂತೆ ತಮ್ಮ ಈ ಪ್ರತಿಜ್ಞೆಗಳನ್ನೆಲ್ಲ ಹಸ್ತಾಕ್ಷರದಲ್ಲಿ ಒಂದು ಪತ್ರದಲ್ಲಿ ಬರೆದರು. ಪತ್ರದಲ್ಲಿ ಬರೆದು, ಈ ನನ್ನ ಪ್ರತಿಜ್ಞೆಗೆ ಈ ದಿಪ್ಪಾದರೆ ನೀವೆಲ್ಲ ಸಾಕ್ಷಿ, ನದಿ ನದಗಳು ಸಾಕ್ಷಿ, ಸೂರ್ಯ ಸಾಕ್ಷಿ, ಚಂದ್ರ ಸಾಕ್ಷಿ ಅಂತ ಹೇಳಿ ತಮ್ಮ ಪ್ರತಿಜ್ಞೆಯನ್ನು ಬರೆದಾದ ಮೇಲೆ ಎಲ್ಲಿಯಾದರೂ ಜತನದಲ್ಲಿ ಇರಿಸಬೇಕಲ್ಲ ಜೋಪಾನವಾಗಿ. ಇವರು ಹೇಗೂ ಹೊರಟವರು ಸನ್ಯಾಸಿಗಳಾಗಲಿಕ್ಕೆ, ಈ ಪತ್ರವನ್ನು ಎಲ್ಲಿ ಕಾಪಿಡೋದು? ಸರ್ವಭಕ್ಷಕ ಹಾಗೆ ಸರ್ವ ರಕ್ಷಕನಾದಂತಹ ಅಗ್ನಿಯನ್ನು ನೋಡಿ ಈತನೇ ಸಕಲ ಭಕ್ಷಕ ಸಕಲ ರಕ್ಷಕನು. ನೋಡಿ, ಎಲ್ಲ ಭಕ್ಷಕರು ಕೂಡ ರಕ್ಷಕರಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಗ್ನಿ ಭಕ್ಷಕನೂ ರಕ್ಷಕನೂ ಆಗಬಲ್ಲ. ರಾಮಾಯಣದ ಸೀತಾ ಪ್ರಕರಣದಲ್ಲಿ ನಾವು ನೋಡಿದ್ದೇವೆ ಅಗ್ನಿ ಎಂತಹ ರಕ್ಷಕ ಅಂತ. ಮುಡಿದ ಒಂದು ಹೂ ಬಾಡದೇ ಇರುವಾಗ ಸೀತೆಯನ್ನು ರಕ್ಷಿಸಿಕೊಂಡು ಮೇಲೆ ತೆಗೆದುಕೊಂಡು ಬಂದವನು. ಅಂತಹ ಸಕಲ ಭಕ್ಷಕನೂ ಸಕಲ ರಕ್ಷಕನೂ ಆದಂತಹ ಅಗ್ನಿಯಲ್ಲಿ ಈ ಪತ್ರವು ನಿನ್ನಲ್ಲಿರಲಿ ಅಂತ ಹೇಳಿ ಜೋಪಾನವಾಗಿಟ್ಟು ಪಳನಿಟ್ಕರವರಿಗೆ ಇನ್ನೊಮ್ಮೆ ಹೇಳಿ ಅಲ್ಲಿಂದ ಸಜ್ಜನಗಡದ ಕಡೆ ಹೊರಟರು. ಮೊದಲೇ ಮಾರ್ಗದರ್ಶನ ಆಗಿತ್ತು, ರಾಮದಾಸರ ಸಮಾಧಿ ಎಲ್ಲಿದೆಯೋ ಅಲ್ಲಿಗೆ ಹೋಗಬೇಕು ಅಂತ. ಅವರಿವರಲ್ಲಿ ಕೇಳಿ ಸಜ್ಜನಗಡಕ್ಕೆ ಹೋಗುವ ದಾರಿ ಯಾವುದು ಅಂತ ಕೇಳಿದರು. ಗುಂಪು ಗುಂಪಾಗಿ ಜನ ಸಜ್ಜನ ಕಡೆಗೆ ಹೋಗುವುದು ಸಿಕ್ತು. ಅವರನ್ನೆಲ್ಲ ಸೇರಿಕೊಂಡು ಸಜ್ಜನಗಡದೆಡೆಗೆ ಬಂದರು. ಅಲ್ಲಿ ಸಮರ್ಥ ರಾಮದಾಸರ ಸಮಾಧಿ ಇದೆ. ನಿನ್ನೆ ಮೊನ್ನೆ ನೋಡಿದಂತಹ ಉಪನ್ಯಾಸಗಳಲ್ಲಿ ಅಲ್ಲಿಯ ನಿಯಮಾವಳಿಗಳನ್ನ ತಾವು ಕೇಳಿದ್ದೀರಿ. 3 ದಿವಸಗಳಿಗಿಂತ ಹೆಚ್ಚು ಸಮಯ ಸಜ್ಜನಗಡದಲ್ಲಿ ಯಾರಿಗೂ ಇರಲಿಕ್ಕೆ ಬಿಡ್ತಿರಲಿಲ್ಲ. ಭಕ್ತಿಯಿಂದ ಅಲ್ಲಿ ಬಂದವರಿಗೆ ಸೇವೆ ಮಾಡಲಿಕ್ಕೆ, ಗುರುವಿನ ಅನುಗ್ರಹವನ್ನು ಪಡಲಿಕ್ಕೆ 3 ದಿವಸಗಳ ಅವಕಾಶ ಮಾತ್ರವೇ ಇತ್ತು. ಆದರೆ ಇವರು ಅಲ್ಲಿನ ಮಠಪತಿಯಲ್ಲಿ ಯಾಚಿಸಿಕೊಂಡು, ನನಗೆ ಒಂದು ಅವಕಾಶ ಮಾಡಿಕೊಡಿ, ನನ್ನ ಮನಸ್ಸಿಗೆ ಸಮಾಧಾನ ಆಗುವಷ್ಟು ದಿವಸ ನಾನು ಇಲ್ಲಿ ಗುರು ಸೇವೆಯನ್ನು ಮಾಡ್ಕೊಂಡಿರ್ತೇನೆ ಅಂತ ಹೇಳಿದಾಗ ಬೇರೆಯವರಿಗೆಲ್ಲ ಅವಕಾಶವನ್ನು ನಿರಾಕರಿಸ್ತಾ ಇದ್ದಂತಹ ಆ ಮಠಪತಿಗೆ ಅದೇನು ತೋರಿತೋ, ಎಳೆಯನಾಡಿದ ನುಡಿಯ ಕೇಳಿದು ತಳೆದು ಅವನಲ್ಲಿ ಮಧುರ ಭಾವವ. ಮಠಪತಿಗೂ ತೋರಿತು ಕರುಣೆ, ಇರಲಿ ಅವಕಾಶ ಅಂತ ಹೇಳಿ ಶ್ರೀಧರರಿಗೆ ಗುರು ಸೇವೆಗೆ ಅವಕಾಶವನ್ನು ಕೊಟ್ಟರು. ಹಾಗೆ ಪಳನಿಟ್ಕವರಿಂದ ಬೀಳ್ಕೊಂಡು ಬಂದವರು ಸಜ್ಜನಗಣವನ್ನು ಸೇರಿ ಸಮಾಧಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಯಾವ ಕ್ರಮದಲ್ಲಿ? ಗುರು ಸಮಾಧಿಯ ಮುಂದೆ ಮಂಟಪ ಇರುವುದೊಂದದು ಬಹು ಪುರಾತನ. ಗುರು ಸಮರ್ಥ ಸಮಾಧಿ ಕಾಂಬುದು ನೋಡಿ ಅಲ್ಲಿಂದ ಪರಿಪರಿಯ ಸೇವೆಯನ್ನು ಸಲ್ಲಿಸಿ ಬರುವನ ಮಂಟಪಕ್ಕೆ ಶ್ರೀಧರ ದೊರೆತ ಸಮಯವ ಹಾಳು ಮಾಡದೆ ಪರಿಪರಿಯ ಸೇವೆಯನ್ನು ಸಲ್ಲಿಸಿ ಬರುವನ ಮಂಟಪಕ್ಕೆ ಶ್ರೀಧರ ದೊರೆತ ಸಮಯವ ಹಾಳು ಮಾಡದೆ ಜಪವನಿವನಲ. ಹಾಗೆ ಸಮರ್ಥ ರಾಮದಾಸರ ಸಮಾಧಿಯ ಮುಂದೆ ಒಂದು ಮಂಟಪ ಇತ್ತು. ಬೆಳಗಿನ ಜಾವದಲ್ಲೇ ಏಳುತ್ತಾ ಇದ್ದಂತಹ ಶ್ರೀಧರರು ಬೆಳಕು ಹರಿಯುವ ಮುನ್ನ ಮಠದ ನೆಲದ ಕಸವನ್ನೆಲ್ಲ ಗುಡಿಸಿ ತೆಗಿತಾ ಇದ್ದರು. ಆಮೇಲೆ ಕೊಡದಲ್ಲಿ ಮುಂಭಾಗದಲ್ಲಿ ಹರಿತಾ ಇದ್ದಂತಹ ಊರ್ಮಡಿ ಎನ್ನುವಂತಹ ನದಿಯ ನೀರನ್ನು ತಂದು ಆ ಸ್ಥಳವನ್ನೆಲ್ಲ ಶುಭ್ರಗೊಳಿಸ್ತಾ ಇದ್ದರು. ಹೂ ಕೊಯ್ತಾ ಇದ್ದರು. ಆಮೇಲೆ ಪೂಜೆಗೆ ಬೇಕಾದಂಥ ಉಳಿದೆಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದ್ದರು. ಬಂದವರಿಗೆ ಊಟ ಆದಮೇಲೆ ಅಲ್ಲಿ ಎಂಜಲೆಯನ್ನು ಎತ್ತುತ್ತಾ ಇದ್ದರು. ನಾನಾ ರೀತಿಯಾದಂಥ ಸೇವೆಗಳನ್ನೆಲ್ಲ ಅಲ್ಲಿ ಮಾಡ್ತಾ ಮಾಡ್ತಾ ಅದರ ನಡುವೆ ಉಳಿದಂತಹ ಸಮಯದಲ್ಲಿ ಜಪಕ್ಕೆ ಕುಳಿತುಕೊಳ್ತಾ ಇದ್ದರು. ಗುರು ಸಮಾಧಿಯ ಮುಂದೆ ಒಂದು ಮಂಟಪ ಇತ್ತು. ಕೆಲಸವನ್ನೆಲ್ಲ ಪೂರೈಸಿ ಆದಮೇಲೆ ಶ್ರೀಧರರು ದೊರೆತ ಸಮಯವ ಹಾಳು ಮಾಡದೆ, ಹಾಗಂತ ಜಪದ ಉದ್ದೇಶಕ್ಕಾಗಿ ಗುರುಸೇವೆ ಮಾಡುವುದನ್ನು ತಪ್ಪಿಸ್ತಿರಲಿಲ್ಲ. ಶ್ರದ್ಧಾಭಕ್ತಿಯಿಂದ ಬೆಳಗಿನ ಜಾವದಿಂದ ಮಧ್ಯರಾತ್ರಿಯ ತನಕವೂ ಗುರುಸೇವೆಯನ್ನು ಮಾಡ್ತಾ ನಡುವೆ ಇರ್ತಕ್ಕಂಥ ಸಮಯದಲ್ಲಿ ಆ ಮಂಟಪದಲ್ಲಿ ಕುಳಿತುಕೊಂಡು ಏಕಾಗ್ರ ಚಿತ್ತದಿಂದ ಜಪವನ್ನು ಮಾಡ್ತಾಯಿದ್ರು. ಈ ರೀತಿಯಲ್ಲಿ 6 ತಿಂಗಳು ಕಳೆಯಿತು. ಒಂದೇ ರೀತಿಯಾದಂಥ ದಿನಚರಿ ಶ್ರೀಧರರದ್ದು. ಸಮಾಧಿಯ ಸೇವೆ,
ಆಮೇಲೆ ಜಪಕ್ಕೆ ಕುಳಿತುಕೊಳ್ಳೋದು. ಹೀಗೆ ಒಂದು ದಿವಸ ಗುರುವಾರ ಎಂದಿನ ಹಾಗೆ ಶ್ರೀಧರರು ಆ ಮಂಟಪದಲ್ಲಿ ಜಪಕ್ಕೆ ಅಂತ ಕುಳಿತುಕೊಂಡಿದ್ದಾರೆ. ಆಗ ತಳೆದು ಶಾಂತಿ ಸದರ್ಭದಿಂದಲೇ ಲಲಿತ ತಾರಕ ಮಂತ್ರ ಜಪಿಸುತ್ತ, ತಳೆದು ಶಾಂತಿ ಸದರ್ಭದಿಂದಲೇ ಲಲಿತ ತಾರಕ ಮಂತ್ರ ಜಪಿಸುತ್ತ, ಕಳೆದ ನಂದನಗಳಿಗೆ ತನು ಕಂಪಿಸಿತು ಮೈ ಮರೆದ. ಬೆಳಕು ಕಂಡಂತಾಯ್ತು ಮಧು, ಬೆಳಕು ಕಂಡಂತಾಯ್ತು ಮಧು, ಪ್ರಜ್ವಲಿಸಿದೊಂದಾಕಾರ ಮೂಡಿತು, ಪ್ರಜ್ವಲಿಸಿದೊಂದು ಆಕಾರ ಮೂಡಿತು. ಥಳ ಥಳನೆಸೆವ ಗುರು ಸಮರ್ಥರ ರೂಪು, ಥಳ ಥಳನೆಸೆವ ಗುರು ಸಮರ್ಥರ ರೂಪು ಮುಂಗಡೆಗೆ. ಪ್ರಶಾಂತವಾದಂಥ ಪರಿಸರದಲ್ಲಿ ಒಂದು ಗಳಿಗೆ ಶ್ರೀಧರರು ಆ ಲಲಿತ ತಾರಕ ಮಂತ್ರವನ್ನು ಜಪಿಸ್ತಾ ಕುಳಿತುಕೊಂಡಿದ್ದಾರೆ. ಒಂದು ಸ್ವಲ್ಪ ಹೊತ್ತಾದ ಮೇಲೆ ಅವರ ದೇಹದಲ್ಲಿ ಯಾವುದೋ ಒಂದು ಕಂಪನ ಉಂಟಾಯಿತು. ಕಣ್ಣು ಮುಚ್ಚಿಕೊಂಡು ಜಪಕ್ಕೆ ಕುಳಿತಂಥ ಅವರಿಗೆ ಕಣ್ಣು ತೆರೆಯುವ ಹಾಗಾಯಿತು. ನೋಡ್ತಾರೆ, ಇದಿರಿನಲ್ಲಿ ಒಂದು ಬೆಳಕು ಅವರ ಕಡೆಗೆ ಬರ್ತಾ ಇದೆ ಧಾವಿಸಿ. ಆ ಬೆಳಕು ಎಲ್ಲಿಂದ ಬರ್ತಾ ಇದೆ ಅಂತಂದರೆ, ಮುಂದಿರುವಂಥ ಸಮಾಧಿಯಿಂದ ಬೆಳಕು ಬರ್ತಾ ಇದೆ. ಸಮಾಧಿಯಿಂದ ಬಂದಂಥ ಬೆಳಕು ಇವರ ಸಮೀಪಕ್ಕೆ ಬರುವಾಗ ಪ್ರಜ್ವಲಿಸಿತು, ಜಾಜ್ವಲ್ಯಮಾನವಾಗಿ ಪ್ರಕಾಶಕ್ಕೆ ಬಂತು. ಇವರು ನೋಡುತ್ತಾ ಇದ್ದ ಹಾಗೆ ಆ ಬೆಳಕಿನಲ್ಲಿ ಒಂದು ಆಕಾರ ಮೂಡಿತು. ಯಾವ ಆಕಾರ ಅಂತಂದರೆ, ಯಾವ ರಾಮದಾಸರ ಭಾವಚಿತ್ರವನ್ನು ಇವರು ನೋಡಿಕೊಂಡು ಭಕ್ತಿಯಿಂದ ಕೈ ಮುಗಿತಾ ಇದ್ದರೋ ಆ ಥಳಥಳನೆ ಎಸೆವ ಗುರು ಸಮರ್ಥರ ರೂಪು ಆ ಬೆಳಕಿನಲ್ಲಿ ಮೂಡಿತು. ಇವರು ಹೌದೋ ಅಲ್ಲವೋ ಏನು ಬೆಳಕು ಅಂತ ನೋಡುವಷ್ಟರ ಹೊತ್ತಿಗೆ ಇವರ ಸಮ್ಮುಖದಲ್ಲಿ ಗುರು ಸಮರ್ಥರ ರೂಪ ಬಂದು ನಿಂತಾಗ್ಬಿಟ್ಟಿದೆ. ಬಂದು ನಿಂತದ್ದು ಮಾತ್ರವೇ ಅಲ್ಲ, ಸಿರಿಧರನ ಮಸ್ತಕಕ್ಕೆ ಹಸ್ತವನಿರಿಸಿ, ಕಣ್ಣದಿ ತತ್ವಮಸಿ ಘನತರ ಮಹಾಮಂತ್ರೋಪದೇಶ. ಸಿರಿಧರನ ಮಸ್ತಕಕ್ಕೆ ಹಸ್ತವನಿರಿಸಿ, ಕಣ್ಣದಿ ತತ್ವಮಸಿ ಘನತರ ಮಹಾಮಂತ್ರೋಪದೇಶವ ಗೈದು ಮರೆಯಾದ ತೆರೆಯ ಲಕ್ಷ್ಯನು ಅಕ್ಷಿಯನು ತೆರೆಯಲು ಆರು ಕಾಣದೆ ಮೊರೆಯುತ್ತಿರಲ ಮಂತ್ರ ಕನ್ನದಿ, ಮೊರೆಯುತ್ತಿರಲು ಆ ಮಂತ್ರ ಕನ್ನದಿ. ಕರುಣಿಸಿದ ಗುರುರಾಯ ಆ ಮಂತ್ರ ಕರುಣಿಸಿದ ಗುರುರಾಯ, ತಾನೇ ಧನ್ಯನೆನುತ್ತಿದ್ದ. ಗುರು ಸಮರ್ಥರು ಶ್ರೀಧರನ ತಲೆ ಮೇಲೆ ತಮ್ಮ ಕೈಯನ್ನಿಟ್ಟರು. ಆ ಅನುಗ್ರಹದ ಜೊತೆಯಲ್ಲಿ ಶ್ರೀಧರರ ಕಿವಿಯಲ್ಲಿ ತತ್ವಮಸಿ ಎನ್ನುವಂತಹ ಘನತರವಾದಂಥ ಮಹಾಮಂತ್ರೋಪದೇಶವನ್ನು ಮಾಡಿದರು. ತತ್ ತ್ವಂ ಅಸಿ, ನೀನು ಅದೇ ಆಗಿದ್ದಿ ಎನ್ನುವುದು ಸ್ಥೂಲವಾಗಿ ತತ್ವಮಸಿ ಎನ್ನುವಂಥ ಶಬ್ದದ ಅರ್ಥ. ಆದರೆ ಶಬ್ದಾರ್ಥಕ್ಕಿಂತ ಮೀರಿದ್ದು ಅನುಗ್ರಹ. ಅದನ್ನು ಯಾರು ಹೇಳಬೇಕು? ಗುರು ಹೇಳಬೇಕು, ನೀನು ಅದೇ ಆಗಿದ್ದಿ ಅಂತ.
ಹಿಂದೆ ಸಾಂಕೇತಿಕವಾಗಿ ಭಾವಚಿತ್ರದ ಮುಂದೆ ನಿಂತುಕೊಂಡು ರಾಮತಾರಕ ಮಂತ್ರದ ಉಪದೇಶವನ್ನು ಇವರಷ್ಟಕ್ಕೆ ಮಾಡಿಕೊಂಡಿತ್ತು ಭಾವಚಿತ್ರದ ಮುಂದೆ. ಅದಕ್ಕಿಂತ ಹೆಚ್ಚಿನ ವ್ಯಾಪ್ತಿ ಇಲ್ಲ. ಸಾಂಕೇತಿಕವಾಗಿ ಆ ದಿವಸ ರಾಮತಾರಕ ಮಂತ್ರದ ಉಪದೇಶ ಭಾವಚಿತ್ರದ ಮೂಲಕವಾಗಿ ಆಗಿದ್ದು. ಇವತ್ತು ಹಾಗಲ್ಲ, ಪ್ರತ್ಯಕ್ಷವಾಗಿ ರಾಮದಾಸರ ಸಮಾಧಿಯ ಮುಂದೆ, ಸಮಾಧಿಯ ಎದುರು ರಾಮದಾಸರೇ ಬಂದು ಇವರಿಗೆ ತಲೆ ಮೇಲೆ ಕೈ ಇಟ್ಟು ಕಿವಿಯಲ್ಲಿ ನೀನು ಅದೇ ಆಗಿದ್ದಿ ಎನ್ನುವಂಥ ಮಂತ್ರವನ್ನು ಉಪದೇಶ ಮಾಡಿದರು. ರಾಮತಾರಕದ ಮಂತ್ರ ಏನು ಅಂತ ಕೇಳಿದರೆ ಕೈಯಲ್ಲಿ ಬೆಳಕನ್ನು ಹಿಡಿದು ಸಾಗಲಿಕ್ಕೆ, ಮುಂದಿವರು ಏನಾಗಬೇಕು ಹೇಳಲಿಕ್ಕೆ ಸನ್ಯಾಸಿಗಳಿಗೆ ಮಾತ್ರವೇ ಇರತಕ್ಕಂಥ ತತ್ವಮಸಿ. ಶಂಕರಾಚಾರ್ಯರಿಗೂ ಕೂಡ ಆರಂಭದಲ್ಲಿ ತತ್ವಮಸಿ ಎನ್ನುವಂಥ ಮಂತ್ರದ ಉಪದೇಶ ಆಗಿದ್ದು ಭಗವತ್ಪಾದರಿಂದ. ಹಾಗೆ ಕಿವಿಯಲ್ಲಿ ತತ್ವಮಸಿ ನೀನು ಅದೇ ಆಗಿದ್ದಿ, ನೀನು ಅದೇ ಆಗಿದ್ದಿ ಎನ್ನುವುದು ಅನುರಣಿಸ್ತಾ ಇದೆ. ಯಾರು ಹೇಳ್ತಾ ಇದ್ದಾರೆ, ಯಾರು ಎದುರುಗಡೆ ಬಂದಿದ್ದಾರೆ ಅಂತ ಕಣ್ಬಿಟ್ಕೊಂಡು ನೋಡಿದ್ರೆ ಯಾರೂ ಇಲ್ಲ. ತೆರೆಯ ಲಕ್ಷ್ಯನ ಯಾರೂ ಕಾಣದೆ. ಹಾಗಾದರೆ ಸುಳ್ಳೆ ಅಂತ ಯೋಚನೆ ಮಾಡಿದ್ರೆ ಕಿವಿಯಲ್ಲಿ ಹೇಳಿದ್ದು ಸ್ಪಷ್ಟವಾಗಿ ಎಚ್ಚರದಲ್ಲಿದೆ. ಇವರಿಗೆ ಅರ್ಥ ಆಯಿತು, ಕರುಣಿಸಿದ ಗುರುರಾಯ ತನ್ನ ಸೇವೆಗೆ ಒಲಿದು ರಾಮದಾಸರು ತನಗೆ ನೀನು ಸನ್ಯಾಸಿ ಆಗಬಹುದು ಎನ್ನುವ ಅನುಗ್ರಹವನ್ನು ಮಾಡಿದ್ದಾರೆ. ತತ್ವಮಸಿ ಎನ್ನುವುದನ್ನು ತನ್ನ ಕಿವಿಯಲ್ಲಿ ಅನುಗ್ರಹಿಸಿದ್ದಾರೆ. ತಾನೇ ಧನ್ಯ ಅಂತ ಭಾವಿಸಿಕೊಂಡ. ಹಾಗಂತ ಹೀಗಾಯಿತು ಅಂತ ಸಜ್ಜನಗಳಲ್ಲಿ ಯಾರಿಗೂ ಹೇಳಲಿಲ್ಲ. ಹೇಳದಾರಿಗೂ ನಡೆದ ಘಟನೆಯ ಯಾರು ನಂಬ್ತಾರೆ? ಅಯ್ಯೋ ಎಷ್ಟೋ ಸರಿ ನಾನು ಕೈ ಮುಗಿತೀನಿ, ನನಗೇನೂ ಆಗಲಿಲ್ಲ, ನಾನು ಜಪ ಮಾಡ್ತೀನಿ, ಎದುರುಗಡೆ ಕುಳಿತು ನನಗೇನೂ ಆಗಲಿಲ್ಲ ಅನ್ನುವ ಭಾವನೆ ಬಂದ್ಬಿಡುತ್ತೆ ಬೇರೆಯವರಲ್ಲಿ. ಹಾಗಾಗಿ ಇವರು ತಮ್ಮೊಳಗೆ ಅದನ್ನು ಯೋಚನೆ ಮಾಡಿದರು. ಗುರುವಿನ ಅನುಗ್ರಹ ಆದಮೇಲೆ ಇನ್ನೂ ನಾನು ಸಜ್ಜನಗಡದಲ್ಲಿ ಇರೋದು ಥರ ಅಲ್ಲ. ಯಾವ ತನ್ನ ಘನವಾದ ಉದ್ದೇಶ ಇದೆಯೋ, ಸನಾತನ ಧರ್ಮವನ್ನು ಎತ್ತಿ ಹಿಡಿಯಬೇಕು ಅಂತ, ಆ ಉದ್ದೇಶಕ್ಕಾಗಿ ಗುರು ತನಗೆ ಈಗಾಗಲೇ ಅನುಗ್ರಹವನ್ನು ಮಾಡಿದ್ದಾನೆ, ತಾನು ಮುಂದುವರಿಯಬೇಕು ಅಂತ ಯೋಚನೆ ಮಾಡಿದ್ದು. ಆ ಸಜ್ಜನಗಡದಲ್ಲಿ ಸಮಾಧಿಯ ದ್ವಾರ ಪೂರ್ವಕ್ಕಿದೆ. ಆ ಪೂರ್ವಾಭಿಮುಖವಾಗಿ ಹೊರಟರು. ಯಾವುದೇ ಉದ್ದೇಶಕ್ಕೆ ಪೂರ್ವ ದಿಕ್ಕಿಗೆ ಹೋಗಬೇಕು. ಪೂರ್ವಾಭಿಮುಖವಾಗಿ ಹೋಗೋದು ಶುಭದ ಸಂಕೇತ. ಪೂರ್ವಾಭಿಮುಖವಾಗಿ ಹೊರಟವರು ದಕ್ಷಿಣದ ಕಡೆಗೆ ಬರುವ ಹಾಗೆ ಅವರಿಗೊಂದು ಪ್ರೇರಣೆ ಆಯಿತು. ಸಜ್ಜನಗಡದಿಂದ ದಕ್ಷಿಣಕ್ಕೆ ಬಂದರು. ಹಾಗೆ ದಕ್ಷಿಣಕ್ಕೆ ಬಂದರೆ ಕರ್ನಾಟಕದ ಎಲ್ಲೆವರೆಗೆ ಬಂದರು. ಅದು ನಮ್ಮ ನಾಡಿನ ಪುಣ್ಯ. ಶ್ರೀಧರರು ದಕ್ಷಿಣದತ್ತ ಕರ್ನಾಟಕದತ್ತ ಬಂದ್ರಲ್ಲ, ಅದು ಈ ನಮ್ಮ ನಾಡಿನ ಪುಣ್ಯ, ಕನ್ನಡ ನಾಡಿನ ಪುಣ್ಯ. ಹಾಗೆ ಅವರು ಕನ್ನಡ ನಾಡಿಗೆ ಬಂದರು. ಇಲ್ಲಿನ ಈ ಮಲೆ ಪ್ರದೇಶವನ್ನೆಲ್ಲ ಸಂಚಾರ ಮಾಡಿಕೊಂಡು ಅವರು ಬಂದರು. ಹಾಗೆ ಬರ್ತಾ ಜಾನಮನೆ ಹೇಳುವಂಥ ಒಂದು ಪ್ರದೇಶಕ್ಕೆ ಬಂದರು. ಅಲ್ಲಿ ಒಬ್ಬರ ಮನೆಯಲ್ಲಿ ಬಾಯಾರಿಕೆಗೆ ನೀರು ಕೇಳಿದಾಗ ಅವರು ಊಟವನ್ನು ಮಾಡ್ಕೊಂಡು ಹೋಗಿ ಅಂತೇಳಿ ಹೇಳಿದರು. ಆ ಹೊತ್ತಿನಲ್ಲಿ ಇವರು ನೋಡ್ತಾ ಇರುವಾಗ ಅಲ್ಲಿ ಗೋಡೆ ಮೇಲೆ ಹಾಕಿದಂಥ ಒಂದು ಭಾವಚಿತ್ರ ಕಾಣಿಸ್ತು. ಅದನ್ನು ನೋಡಿ ಇವರಿಗೆ ಭಾಳ ಅದ್ಭುತ ಅಂತ ಅನಿಸಿಬಿಡ್ತು, ಇವರನ್ನು ಆಕರ್ಷಿಸಿಬಿಡ್ತು, ಇವರನ್ನು ಸೆಳೆದು ಬಿಡ್ತು. ಹಾಗಾಗಿ ಅವರು ಕೇಳಿದರು, ಈ ಭಾವಚಿತ್ರ ಯಾರದ್ದು ಅಂತ. ಆಗ ಅವರು ಹೇಳಿದರು, ಇಲ್ಲ, ಶಿವಾನಂದರು ಅಂತ ಗುರುಗಳಿದ್ದಾರೆ, ಅವರ ಭಾವಚಿತ್ರ ಇದು ಅಂತ. ಅವರೆಲ್ಲಿದ್ದಾರೆ? ಅವರು ಶೀಗೆಹಳ್ಳಿಯಲ್ಲಿದ್ದಾರೆ ಅಂತ. ಇವರಿಗೆ ಗೊತ್ತಾಯಿತು, ಇಲ್ಲಿಯ ತನಕ ಅದೃಶ್ಯರಾದಂತಹ ಆ ರಾಮದಾಸರನ್ನು ಗುರುಗಳಾಗಿ ತಾನು ಭಾವಿಸಿಕೊಂಡಿದ್ದು, ಅವರಿಂದ ಉಪದೇಶವನ್ನು ಪಡೆದಿದ್ದು, ಇನ್ನು ಹಾಗಲ್ಲ, ಇವರೇ ತನ್ನ ಗುರುಗಳು ಅಂತ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡು ಗುರು ಶಿವಾನಂದರ ಅಡಿದಾವರೆಯನ್ನು ಅರಚಿಕೊಂಡು ಬಂದರು. ಗುರು ಶಿವಾನಂದರಡಿದಾವರೆ, ಗುರು ಶಿವಾನಂದರಡಿದಾವರೆ ಗೆರಗಿದ ನಮಿತ ಭಕ್ತಿಯಲಿ ಶಿವಾನಂದರು ಅಡಿದಾವರೆ ಗೆರಗಿದ ಶ್ರೀಧರ ನೋಡಿದನು ಒಮ್ಮೆಯಡಿ ಮುಡಿವರೆಗೆ ಗುರುರಾಯ ಕಿರಿಮಯದಿ ವೈರಾಗ್ಯಮ ಆಸಯ್ಯನಾರಿವಗಿಲ್ಲಿ ಶಾಂತಿಯ ಗಿರಿಯೇ ಮೈಮೆತ್ತಿಹುದು, ಶಾಂತಿಯ ಗಿರಿಯೇ ಮೈಮೆತ್ತಿಹುದು ಈತನಾರೆನುತ ನೋಡಿದರು ಶ್ರೀಧರನೊಮ್ಮೆ ಅಡಿಯ ಮುಡಿವರೆಗೆ.
ಗುರು ಶಿವಾನಂದರ ಅಡಿದಾವರೆಯನ್ನು ಶ್ರೀಧರರು ಸೇರಿದರು. ಅಮಿತ ಭಕ್ತಿಯಲ್ಲಿ ಅವರಿಗೆ ನಮಸ್ಕಾರ ಮಾಡಿದರು. ಶಿವಾನಂದರಿಗೆ ಶ್ರೀಧರರನ್ನು ನೋಡ್ತಿದ್ದ ಹಾಗೆ ಏನೋ ಒಂದು ಪ್ರಭಾವ ಆಯಿತು. ಕಿರಿಯ ವಯಸ್ಸಿನಲ್ಲಿ ವೈರಾಗ್ಯದಿಂದ ಬಂದುಬಿಟ್ಟಿದ್ದಾನಲ್ಲಪ್ಪ ಅಂತ ಹೇಳುವುದರ ಜೊತೆಗೆ ಶಾಂತಿಯ ಗಿರಿಯೇ ಮೈವೆತ್ತಿಹುದು, ಶಾಂತಿಯೇ ರೂಪವನ್ನು ತಳೆದು ಬಂದ ಹಾಗೆ ಬಂದ್ಬಿಟ್ಟಿದೆ ಅಂಥೇಳಿ ಯಾರು ನೀನು ಅಂತ ಕೇಳಿದರು. ಆಗ ಶ್ರೀಧರರು ತಮ್ಮ ಪರಿಚಯವನ್ನು ಹೇಳಿಕೊಂಡು, ಪಾರಮಾರ್ಥದ ಒಲವು ನನ್ನಲ್ಲಿ ತುಂಬಿಬಿಟ್ಟಿದೆ, ನನಗೆ ಸನ್ಯಾಸ ದೀಕ್ಷೆಯನ್ನು ನೀಡಿ ಅಂತ ಕೇಳಿದರು. ಆಗ ಶಿವಾನಂದರು ಶ್ರೀಧರರನ್ನು ಒಳಗೆ ಬಿಟ್ಕೊಂಡ್ರು ತಮ್ಮ ಆಶ್ರಮದಲ್ಲಿ. 4-6 ದಿವಸಗಳಾದ ಮೇಲೆ ಒಂದು ದಿವಸ ಸಂಜೆಯ ಹೊತ್ತು ಗೋಧೂಳಿ ಸಮಯದಲ್ಲಿ ಶ್ರೀಧರರಿಗೆ ಗುಪ್ತವಾಗಿ ಲಲಿತ ಕುಂಡಲಿನಿ ಮಹಾವಿದ್ಯೆಯನ್ನು ಬೋಧಿಸಿದರು. ಯಾಕೆಂದರೆ ಈ ಸನ್ಯಾಸಿಗಳಿಗೆ, ತಪಸ್ವಿಗಳಿಗೆ ಎಲ್ಲ ಅದು ಬಹಳ ಮುಖ್ಯವಾದದ್ದು. ಯೋಗ ಮಾರ್ಗದಲ್ಲಿ ನಡೆಯುವಂಥವರಿಗೆ ಆ ಕುಂಡಲಿನಿ ವಿದ್ಯೆ ಯಾರಾದರೂ ಉಪದೇಶ ಮಾಡಬೇಕು. ತ್ಯಾಗ ಯೋಗ ವಿರಾಗ ಮುಪ್ಪುರಿಗೊಳ್ಳಲು ಮೋಕ್ಷ ಪದ, ಅಲ್ಲಿಯ ತನಕ ಹೋಗಬೇಕಾದ್ರೆ ಇವರ ಆತ್ಮಶಕ್ತಿಯನ್ನು ಎತ್ತಿಕೊಂಡು ಸಹಸ್ರಾರದ ತನಕವೂ ತೆಗೆದುಕೊಂಡು ಹೋಗುವಂಥ ಕುಂಡಲಿನಿ ವಿದ್ಯೆಯನ್ನು ಶಿವಾನಂದರು ಶ್ರೀಧರರಿಗೆ ಹೇಳಿದರು. ಆಮೇಲೆ ಇವರಿಗೆ ಸನ್ಯಾಸ ತೆಗೆದುಕೊಳ್ಬೇಕು ಎನ್ನುವಂಥ ಒಂದು ಅಪೇಕ್ಷೆ ಭಾಳ ಇತ್ತು. ಶ್ರೀಧರರು ಕೇಳಿದ್ದು ಅದನ್ನು. ಆದರೆ ಇವರು ಕುಂಡಲಿನಿ ವಿದ್ಯೆಯನ್ನು ಹೇಳಿಕೊಟ್ರು, ಇನ್ನು ಬೇರೆ ಬೇರೆ ಆಧ್ಯಾತ್ಮಿಕವಾದಂಥ ವಿಚಾರಧಾರೆಗಳನ್ನೆಲ್ಲ ಅವರಿಗೆ ಎರೆದರು. ಇಷ್ಟೆಲ್ಲ ಆದರೂ ಕೂಡ ಸನ್ಯಾಸ ದೀಕ್ಷೆಯನ್ನು ಕೊಡಲಿಲ್ಲ. ಶ್ರೀಧರರಿಗೆ ಹೇಳಿದರು, ನಿನಗೆ ನಾನು ಸನ್ಯಾಸ ದೀಕ್ಷೆಯನ್ನು ಕೊಡ್ತೇನಪ್ಪ, ಅವಸರ ಏನಿಲ್ಲ. ಇದು ಆತುರದ ಸನ್ಯಾಸ. ಈ ಸನ್ಯಾಸ ಅಂತ ಹೇಳಿದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರಭಾವದಿಂದ ಬರ್ತಕ್ಕಂಥದ್ದು. ಈ ಆತುರದ ಸನ್ಯಾಸವನ್ನು ನಾನು ನಿನಗೆ ಕೊಡ್ತೇನೆ ಅಂತ ಹೇಳಿ ಶ್ರೀಧರರಿಗೆ ಸಮುದ್ರ ತೆಂಗಿನಕಾಯಿಯ ಕಮಂಡಲು ಹಾಗೂ ಕಾವಿ ಬಣ್ಣದ ರೇಷ್ಮೆ ವಸ್ತ್ರವನ್ನು ಕೊಟ್ಟರು. ಈಗ ನಿನಗೆ ಪೂರ್ಣ ಸನ್ಯಾಸಕ್ಕೆ ಕಾಲ ಕೂಡಿ ಬರಲಿಲ್ಲ, ಈ ಕ್ಷಣಕ್ಕೆ ಇಷ್ಟೇ ಅರ್ಧ ಸನ್ಯಾಸ, ಅದಕ್ಕಾಗಿ ಇಷ್ಟನ್ನು ನಿನಗೆ ನಾನು ಕೊಡ್ತಾ ಇದ್ದೇನೆ ಅಂತ ಹೇಳುವುದರ ಜೊತೆಗೆ ಮತ್ತೆ ಪೇಳಿದ ಗುರು, ಮತ್ತೆ ಪೇಳಿದ ಗುರುವು ಶ್ರೀಧರನತ್ತ ನೋಡುತ್ತ, ಮುಂದೆ ನಿನಗಿಂತಮದ ಸನ್ಯಾಸ ದೀಕ್ಷೆಯು, ಮುಂದೆ ನಿನಗಿನ್ನುತ್ತಮದ ಸನ್ಯಾಸ ದೀಕ್ಷೆ ದೊರೆಯುವುದು ಆನಿವೆನು. ಚಿತ್ತೈಸು ಮಠಪತಿಯ ಪದವಿಯ, ಚಿತ್ತೈಸು ಮಠಪತಿಯ ಪದವಿಯ ನಿತ್ತು ಭಾರವನಿಳಿಸಿಕೊಡುವೆನು ಎನ್ನುತ್ತ ನೆಮ್ಮದಿಯಾಯ್ತು, ನೀನೇ ಸಾಕು ಹೋಗೆಂದ. ಹೀಗೆ ಅರ್ಧ ಸನ್ಯಾಸ ದೀಕ್ಷೆಯನ್ನು ಶ್ರೀಧರರಿಗೆ ಕರುಣಿಸಿದಂಥ ಶಿವಾನಂದರು ಹೇಳಿದರು, ಮುಂದೆ ಪೂರ್ಣ ಸನ್ಯಾಸ ಯೋಗವು ನಿನಗಿದೆ, ಅದು ಈ ನಮ್ಮ ಶೀಗೆಹಳ್ಳಿಯ ಮಠದಲ್ಲಿ ಆಗುತ್ತೆ, ಅದು ಕಾಲಾನಂತರದಲ್ಲಿ ಆಗಬೇಕು. ಅದರ ಜೊತೆಗೆ ನನಗೂ ನನ್ನ ಭಾರವನ್ನು ಕಳಚಿಕೊಳ್ಳಬೇಕಾದಂಥ ಸಮಯ ಬಂದಿದೆ, ನಾನು ಇನ್ನೂ ಭಾಳ ಸಮಯ ಭೂಮಿ ಮೇಲೆ ಇರೋದಿಲ್ಲ. ಮುಂದೆ ನೀನು ಪೂರ್ಣ ಸನ್ಯಾಸವನ್ನು ಪಡೆದು ಇದೇ ಶೀಗೆಹಳ್ಳಿಯ ಮಠದಲ್ಲಿ ಮಠಪತಿಯಾಗಿ ಮುಂದುವರಿಬೇಕು. ನನಗೂ ಈ ಮಠ, ಈ ಪರಂಪರೆ ಮುಂದುವರಿಯುವ ಬಗ್ಗೆ ಒಂದು ಭರವಸೆ, ಒಂದು ಸಮಾಧಾನ ಆಗುತ್ತೆ, ಅದನ್ನು ನೀನು ನಡೆಸಿಕೊಡ್ಬೇಕು ಅಂತ ಶ್ರೀಧರರಿಗೆ ಕೇಳಿದಾಗ ಶ್ರೀಧರರು ಹೇಳಿದರು, ಇಲ್ಲ, ನಾನು ಮೊದಲೇ ನಿಶ್ಚಯ ಮಾಡಿಬಿಟ್ಟಿದ್ದೇನೆ, ನಾನು ಪರಿವ್ರಾಜಕನಾಗಿ ಇರುವವನು, ಎಲ್ಲಿಯೂ ಮಠಪತಿಯಾಗಿ ನಾನು ನಿಲ್ಲುವವನಲ್ಲ ಅಂತ ಹೇಳಿದಾಗ ಶಿವಾನಂದರಿಗೆ ಶ್ರೀಧರರ ಮನಸ್ಸಿನ ಒಳಗೇನಿದೆ ಅಂತ ಅರ್ಥ ಆಯಿತು. ಅವ್ರು ಒತ್ತಾಯ ಮಾಡಲಿಲ್ಲ, ಆಯ್ತಪ್ಪ ನಿನ್ನ ಮನಸ್ಸಿಗೆ ಅದೇ ಸರಿ ಅಂತ ತೋರಿದರೆ ಆಯಿತು, ನೀನು ಹಾಗೇ ನಡ್ಕೋ ಅಂತ ಹೇಳಿದರು. ಸ್ವಲ್ಪ ಸಮಯದಲ್ಲಿಯೇ ಶೀಗೆಹಳ್ಳಿಯಿಂದ ಶ್ರೀಧರರು ಇನ್ನೂ ಕೆಳಗೆ ಬಂದರು. ಇನ್ನೂ ಕೆಳಗೆ ಬೇರೆ ಬೇರೆ ಸ್ಥಳಗಳನ್ನೆಲ್ಲ ಅವರು ಸಂಚಾರ ಮಾಡಿದರು. ಯಾಣವೇ ಮೊದಲಾದ ಪ್ರದೇಶಗಳಿಗೆ ಹೋದರು. ಅಲ್ಲಿಂದ ಬನವಾಸಿಗೆ, ಅಲ್ಲಿಂದ ಸೊರಬಕ್ಕೆ ಬಂದರು. ಈ ಸೊರಬಕ್ಕೆ ಆ ಕಾಲದಲ್ಲಿ ಸೊರಬ ಅಂತ ಹೇಳೋದಲ್ಲ, ಸುರಭಿಪುರ ಅಂತ.
ಹಾಗೆ ಸುರಭಿಪುರ ಮಾರ್ಗವಾಗಿ ಸುರಭಿಪುರ ಮಾರ್ಗದಿಂ ಯತಿ ಸಾಗರಕ್ಕೆ ಬರುತ್ತಿದೆ. ವಿಷಮ ಶೀತ ಜ್ವರದ ತಾಪದಿ ನಡೆದು ಬಂದನು ಬಳಲಿ ವೆಂಡಾಯಿ. ವರದೆ ತೀರ ತೊಳೆಸೆವ ಸಾಗರ, ವರದೆ ತೀರ ತೊಳೆಸೆವ ಸಾಗರ ಪುರದಿ ಮೆರೆಯುವ ಕಾಂದೆ ಛತ್ರಕ್ಕೆ ಭರದಿ ಬಂದು ಒರಗಿದನು ದತ್ತನ ಗುಡಿಯ ಮುಂಗಡೆಗೆ. ಹೀಗೆ ಲೋಕ ಸಂಚಾರವನ್ನು ಮಾಡ್ತಾ ಮಾಡ್ತಾ ಶ್ರೀಧರರು ಸುರಭಿಪುರ ಮಾರ್ಗವಾಗಿ ಸಾಗರಕ್ಕೆ ಬಂದರು. ಈ ನಮ್ಮ ಸಾಗರಕ್ಕೆ ಬರುವಾಗ ಶ್ರೀಧರರಿಗೆ ಆ ಕಾಲದಲ್ಲಿ ನಡ್ಕೊಂಡೇ ಸಾಗಬೇಕು, ಎಲ್ಲಿಯೋ ಸಿಕ್ಕಿದ ನೀರನ್ನು ಕುಡಿಬೇಕು, ವಿಶ್ರಾಂತಿ ಇರೋದಿಲ್ಲ, ಆಹಾರ ನಿದ್ರೆ ಯಾವುದೂ ಸರಿ ಇರೋದಿಲ್ಲ. ಮತ್ತು ಈ ಮಲೆನಾಡಿನ ಒಂದು ಪರಿಸರದ ಒಂದು ಹವಾಯ ಒಂದು ಪ್ರಭಾವ, ಹವಾಗುಣ, ಇದರಿಂದಲಾಗಿ ಅವರಿಗೆ ವಿಷಮ ಶೀತ ಜ್ವರ ಬಂದ್ಬಿಡ್ತು. ಆ ವಿಷಮ ಶೀತ ಜ್ವರದಲ್ಲಿ ಬಳಲ್ತಾ ಸಮೀಪದಲ್ಲಿರುವಂಥ ಕಾಂದ್ಲೆ ಛತ್ರಕ್ಕೆ, ಅದರ ಒಳಗಡೆ ಗರ್ಭಗುಡಿಯಲ್ಲಿ ದತ್ತನೇ ಇದ್ದಾನೆ. ದತ್ತಾನುಗ್ರಹದಿಂದ ಹುಟ್ಟಿದವರು, ಆ ದತ್ತನ ಮಾರ್ಗದಲ್ಲೇ ಸಂಚಾರ ಮಾಡ್ಕೊಂಬಂದವರು ಸಾಗರಕ್ಕೆ ಬಂದಾಗಲೂ ದತ್ತ ಎಲ್ಲಿದ್ದಾನೋ ಅಲ್ಲಿಗೆ ಹೋಗಬೇಕು ಅಂತ ಅವರಿಗೆ ಒಂದು ಪ್ರೇರಣೆ ಆಗ್ಬಿಡ್ತು. ಆ ಕಾಂದ್ಲೆ ಛತ್ರಕ್ಕೆ ಬಂದು ವಿಷಮ ಶೀತ ಜ್ವರದಲ್ಲಿ ಬಳಲ್ತಾ ನರಳ್ತಾ ಗುಡಿಯ ಮುಂಭಾಗದಲ್ಲಿ ನಿಂತರಂತೆ. ಆಗ ಅಲ್ಲಿ ಕಾಂದ್ಲೆ ವೆಂಕಟಗಿರಿಯಪ್ಪನವರು ಅದನ್ನು ನೋಡಿದರು. ಯಾರೋ ತಪಸ್ವಿಗಳು ಬಂದಿದ್ದಾರೆ, ಸಾಧುಗಳು ಬಂದಿದ್ದಾರೆ, ಬಳಲ್ತಾ ಇದ್ದಾರೆ ಅಂತ ಹೇಳಿ ಆ ವಿಷಮ ಶೀತ ಜ್ವರಕ್ಕೆ ಶೈತ್ಯೋಪಚಾರವನ್ನೆಲ್ಲ ಮಾಡಿದರು, ಉಪಚಾರ ಮಾಡಿದರು. ಆಮೇಲೆ ಅಲ್ಲಿ ನಮ್ಮ ಗಮಕಕ್ಕೆ ಸಂಬಂಧಿಸಿದಂಥ ಮತ್ತೊಂದು ಸಂಗತಿಯೂ ಇದೆ. ಅವರಿಗೆ ಸಾಗರದಲ್ಲಿ ಆ ವಿಷಮ ಶೀತ ಜ್ವರಕ್ಕೆ ಉಪಚಾರವನ್ನೆಲ್ಲ, ಔಷಧೋಪಚಾರವನ್ನೆಲ್ಲ ಮಾಡಿ ಆದಮೇಲೆ ಮನೆಘಟ್ಟದ ಹಣ್ಣು ಅಂದರೆ ನಮ್ಮ ಪ್ರಸಿದ್ಧ ಗಮಕಿ ಸಮುದ್ಯತ ಅವರ ತಂದೆ, ಅವರು ಗಮಕ ವಾಚನವನ್ನು ಮಾಡ್ತಾ ಇದ್ದರು. ನಮ್ಮ ಸಾಗರಕ್ಕೂ ಶ್ರೀಧರರಿಗೂ ನಮ್ಮ ಗಮಕಕ್ಕೂ ಒಂದು ನಂಟು. ಇಲ್ಲಿರುವಾಗಲೇ ಅವರು ಗಮಕ ವಾಚನದಲ್ಲಿ ಈ ಮಹಾಭಾರತ ಸಂಗತಿಗಳನ್ನೆಲ್ಲ ಕೇಳ್ತಾ ಇದ್ದರು. ಇಲ್ಲಿ ಅನೇಕರು ಅಲ್ಪ ಸಮಯದಲ್ಲಿ ಶ್ರೀಧರರಿಗೆ ಆಪ್ತರಾದರು, ಶಿಷ್ಯರಾದರು. ಬಹಳ ಸುಲಭದಲ್ಲಿ ಶ್ರೀಧರರು ಚೇತರಿಸಿಕೊಂಡಾದ ಮೇಲೆ ವೆಂಕಟಗಿರಿಯಪ್ಪನವ್ರಿಗೆ ಹೇಳಿದರು, ನಾನು ಪೂರ್ಣ ಸನ್ಯಾಸ ದೀಕ್ಷೆಯನ್ನು ಪಡೆಯಬೇಕು ಅಂತ ಬಂದವನು ದಕ್ಷಿಣಕ್ಕೆ, ಆದರೆ ನನಗಿನ್ನೂ ಪೂರ್ಣ ಸನ್ಯಾಸ ದೀಕ್ಷೆ ಸಿಕ್ಕಲಿಲ್ಲ, ಅದಕ್ಕಾಗಿ ನಾನು ಶೀಗೆಹಳ್ಳಿಗೆ ಹೋಗಬೇಕಾಗಿದೆ ಅಂತ. ಆದರೆ ಇಲ್ಲಿನವ್ರು ಯಾರೂ ಶ್ರೀಧರ ಬಿಟ್ಕೊಡ್ಲಿಕ್ಕೆ ಸಿದ್ಧ ಇರಲಿಲ್ಲ. ನೀವು ಪೂರ್ಣ ಸನ್ಯಾಸ ದೀಕ್ಷೆಯನ್ನು ತಳೆದಾದ್ಮೇಲೆ ಮತ್ತೆ ಸಾಗರಕ್ಕೆ ಬರಬೇಕು, ನಿಮ್ಮನ್ನು ಬಿಟ್ಟಿರ್ಲಿಕ್ಕೆ ನಮ್ಗೆ ಆಗೋದಿಲ್ಲ ಅಂತ ಹೇಳಿ ಮನಸ್ಸಿಲ್ಲದ ಮನಸ್ಸಿನಿಂದ, ಆದರೆ ಶ್ರೀಧರರಿಗೆ ಪೂರ್ಣ ಸನ್ಯಾಸತ್ವ ಸಿಗಬೇಕಲ್ಲ, ಅದಕ್ಕಾಗಿ ಇವರನ್ನು ಕಳಿಸಿಕೊಟ್ರು. ಹಾಗೆ ಶ್ರೀಧರರು ಮರಳಿ ಶೀಗೆಹಳ್ಳಿ ಮಠಕ್ಕೆ ಹೋದರು. ಅಷ್ಟೊತ್ತಿಗಾಗಲೇ ಏನಾಗಿತ್ತು, ಶಿವಾನಂದರು ಇರಲಿಲ್ಲ. ಶ್ರೀಧರರು ಹೊರಡುವಾಗಲೇ ಅವ್ರು ಹೇಳಿದರು, ನಾನಿನ್ನು ಭಾಳ ಸಮಯ ಭೂಮಿಯಲ್ಲಿ ಇರೋದಿಲ್ಲ ಅಂತ. ಶಿವಾನಂದರು ತೀರ್ಕೊಂಡಾಗಿತ್ತು, ಅವರ ಸಮಾಧಿ ಮಾತ್ರವೇ ಇತ್ತು. ಆದರೆ ಶಿವಾನಂದರು ಹೇಳಿದರು, ಇಲ್ಲಿಯೇ ನಿನಗೆ ಪೂರ್ಣ ಸನ್ಯಾಸತ್ವದ ದೀಕ್ಷೆ ಆಗುತ್ತೆ ಅಂತ. ಅದಕ್ಕಾಗಿ ಅಲ್ಲಿರುವಂಥ ಓಣಿಕಾಯಿ ದೀಕ್ಷಿತರು ಅಂತ ಅವರ ಸಮ್ಮುಖದಲ್ಲಿ ಶ್ರೀಧರರಿಗೆ ಸನ್ಯಾಸತ್ವ ದೀಕ್ಷೆಯ ವಿಧಿವಿಧಾನದ ಕಾರ್ಯಕ್ರಮ ಆರಂಭವಾಯಿತು. ಜ್ಞಾನನಿಧಿ ಶ್ರೀಧರಗೆ ವಿಧಿವತ್ವೈನದಿಂ ಸನ್ಯಾಸ ದೀಕ್ಷೆಯ ಓಣಿಕೈ ದೀಕ್ಷಿತರು ಮಠದಲ್ಲಿ ನೀಡೆ ಒಲವಿಂದ ಏನರೆಂಬೆನು ಜನರ ಸಂಭ್ರಮ ಕಾಣನೀತರ ಮೆರೆಯ ಯತಿಪತಿ ದಾನವಾಂತಕ ನಾಮಧಾರಿಯ ದೀಕ್ಷೆ ಸೌರಂಭ ಮುನ್ನ ಶಂಕರ ದೇಶಿಕೇಂದ್ರನು ಇನ್ನು ಶ್ರೀಧರ ಯತಿವರೇಣ್ಯನು ಮುನ್ನ ಶಂಕರ ದೇಶಿಕೇಂದ್ರನು ಇನ್ನು ಶ್ರೀಧರ ಯತಿವರೇಣ್ಯನು
ತನ್ನ ಮುಂದಿನ ನಾಮದಿಂದಲೇ ಇನ್ನು ಮೆರೆವನು ತನ್ನ ಮುಂದಿನ ನಾಮದಿಂದಲೇ ಯೋಗಿ ಶ್ರೀಧರನು ಎಂದ ದೀಕ್ಷಿತರು. ಮೆರೆಯುವ ಚಿತ್ರಭಾನು ಸಂವತ್ಸರದಲ್ಲಿ ಅಶ್ವಯುಜ ದಶಮಿ ಅಂದರೆ ವಿಜಯದಶಮಿಯಂದು ಓಣಿಕೈ ದೀಕ್ಷಿತರು ಗುರು ಉಚ್ಚಸ್ಥಾನದಲ್ಲಿರುವಾಗ ಗುರುಮುಖದಲ್ಲಿ ಸನ್ಯಾಸ ದೀಕ್ಷೆಯನ್ನು ಶ್ರೀಧರರಿಗೆ ನೀಡಿದರು. ಶ್ರೀಧರರ ಬದುಕಿನಲ್ಲಿ ಆ ವಿಜಯದಶಮಿ 3 ಮಹತ್ವದ ಘಟನೆಗಳಿಗೆ ಮುಹೂರ್ತ ಆಗುತ್ತೆ. ಮೊದಲನೆಯದಾಗಿ ರಾಮದಾಸರ ಭಾವಚಿತ್ರದ ಮುಂದೆ ಇವರು ರಾಮತಾರಕ ಮಂತ್ರದ ಉಪದೇಶವನ್ನು ಪಡೆದ ದಿವಸ ವಿಜಯದಶಮಿ. ಆಮೇಲೆ ವಿಧಿವತ್ತಾಗಿ ಶೀಗೆಹಳ್ಳಿ ಮಠದಲ್ಲಿ ಇವರಿಗೆ ಪೂರ್ಣ ಸನ್ಯಾಸತ್ವ ದೀಕ್ಷೆ ಆದದ್ದು ವಿಜಯದಶಮಿ ದಿವಸದಂದು. ಇನ್ನು ಮುಂದಿನ ಒಂದು ಘಟನೆ, ವರದಪುರದಲ್ಲಿ ಧರ್ಮಧ್ವಜವನ್ನು ಸಾಂಕೇತಿಕವಾಗಿ ಸ್ಥಾಪನೆ ಮಾಡಿದ್ದು ವಿಜಯದಶಮಿ ದಿವಸ. ಹೀಗೆ ಶ್ರೀಧರರ ಬದುಕಿನಲ್ಲಿ 3 ಮಹತ್ವದ ಘಟನೆಗಳಿಗೆ ವಿಜಯದಶಮಿ ಮುಹೂರ್ತ ಆಗುತ್ತೆ. ಆ ವಿಜಯದಶಮಿಯ ದಿವಸದಂದು ಜ್ಞಾನನಿಧಿ ಶ್ರೀಧರಗೆ, ಅಂದರೆ ಜ್ಞಾನನಿಧಿಗಳು, ಆದರೆ ಸಾಂಕೇತಿಕವಾಗಿ ಪ್ರಪಂಚ ಮುಖದಲ್ಲಿ ಒಂದು ವಿಧಿವಿಧಾನ ಅಂತ ಆಗಬೇಕಿತ್ತು ಪೂರ್ಣ ಸನ್ಯಾಸತ್ವಕ್ಕೆ. ಹಾಗೆ ಪೂರ್ಣ ಸನ್ಯಾಸತ್ವದ ಆ ದೀಕ್ಷೆಯನ್ನು ಓಣಿಕೈ ದೀಕ್ಷಿತರು ಶಿವಾನಂದರ ಸಮಾಧಿಯ ಸಮಕ್ಷಮದಲ್ಲಿ, ಶಿವಾನಂದರೇ ಇದ್ದಾರೆ ಅಲ್ಲಿ, ಅದೇ ಗುರುಮುಖ, ಹಾಗೆ ಗುರುಮುಖವಾಗಿ ಇವರಿಗೆ ನೀಡಿದರು. ಬಹಳ ಜನ, ನೂರಾರು ಜನಗಳು ಅದಕ್ಕೆ ಸೇರಿಕೊಂಡಿದ್ದರು. ಬಹಳ ಸಂತೋಷದಿಂದ ಆ ಸನ್ಯಾಸ ದೀಕ್ಷೆಯ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಸನ್ಯಾಸ ದೀಕ್ಷೆಯನ್ನು ಪಡೆದಾದ್ಮೇಲೆ ಇನ್ನೊಂದು ಹೆಸರಿಡಬೇಕು. ಹಿಂದಿನ ಹೆಸರು, ಗೋತ್ರ, ಸಂಬಂಧ ಯಾವುದೂ ಆ ಸನ್ಯಾಸಿಗಳಿಗೆ ಇರೋದಿಲ್ಲ. ಎಲ್ಲರಿಗೂ ಬೇರೆ ಹೆಸರನ್ನು ಇಡ್ತಾರೆ ಆಯಾಯ ಕ್ರಮದಂತೆ. ಆದರೆ ಇವರು ಪರಿವ್ರಾಜಕರು, ಪರಂಪರೆಯಲ್ಲಿ ಇದ್ದವರಲ್ಲ. ಇವರಿಗೆ ಪ್ರತ್ಯೇಕವಾಗಿ ಏನನ್ನು ಹೆಸರಿಡೋದು? ಆಗ ಓಣಿಕೈ ದೀಕ್ಷಿತರೆಲ್ಲ ಹೇಳಿದ್ರಂತೆ, ಬೇರೆ ಹೆಸರನ್ನು ಇಡಬೇಕಾಗಿಲ್ಲ, ಇವರು ಶ್ರೀಧರರೇ. ಹಿಂದೆ ಆಚಾರ್ಯ ಶಂಕರರಿಗೂ ಸಹ ಸನ್ಯಾಸ ದೀಕ್ಷೆಯನ್ನು ಕೊಟ್ಟಾದ ಮೇಲೆ ಹೆಸರನ್ನು ಬದಲಾಯಿಸ್ತಿಲ್ಲ. ಮೊದಲು ಶಂಕರರೇ, ಆಮೇಲೆ ಶಂಕರಾಚಾರ್ಯರು. ಈಗಲೂ ಅಷ್ಟೇ, ಮೊದಲು ಶ್ರೀಧರರೇ, ಇನ್ನು ಮುಂದೆಯೂ ಶ್ರೀಧರ ಯತಿವರೇಣ್ಯನು, ಹೆಸರನ್ನು ಬದಲಾಯಿಸುವ ಅವಶ್ಯಕತೆ ಇಲ್ಲ, ಯೋಗಿ ಶ್ರೀಧರರು ಇನ್ನು ಮೇಲೆ ಇವರು ಅಂತ ಹೇಳಿದ್ರಂತೆ. ಹೀಗೆ ಗುರು ಶ್ರೀಧರ ಪರಮಹಂಸನು ಪರಿವ್ರಾಜಕರಾಗಿ ಪೂರ್ಣ ಸನ್ಯಾಸತ್ವ ದೀಕ್ಷೆಯನ್ನು ಪಡೆದು ಶೀಗೆಹಳ್ಳಿಯಿಂದ ಪುನಃ ಲೋಕ ಸಂಚಾರಕ್ಕೆ ಹೊರಟರು. ಉತ್ತರ ಭಾರತದ ಹಲವು ಪ್ರದೇಶಗಳಿಗೆಲ್ಲ ಇವರು ಹೋಗಿದ್ದರು. ಕಾಶಿಗೆ ಹೋಗಿದ್ದರು, ಗಂಗಾ ತೀರಕ್ಕೆ ಹೋದರು, ಅನೇಕ ಪ್ರದೇಶಗಳನ್ನೆಲ್ಲ ಇವರು ಸಂಚರಿಸಿ ಬರ್ತಾ ಇದ್ದರು. ಹಾಗೆ ಇವರು ಸಂಚರಿಸಿ ಬರ್ತಾ ಇರುವಾಗ ನಮ್ಮ ಸಾಗರದಲ್ಲಿ ಒಂದು ದತ್ತ ಸಪ್ತಾಹವನ್ನು ಮಾಡಬೇಕು ಎನ್ನುವಂಥ ನಿಶ್ಚಯವನ್ನು ಅಗ್ರಹಾರದಲ್ಲಿರುವವರು ಮಾಡಿಕೊಂಡಿದ್ದರು. ಅಷ್ಟೊತ್ತಿಗಾಗಲೇ ಇವರು ಲೋಕ ಸಂಚಾರವನ್ನೆಲ್ಲ ಪೂರೈಸಿಕೊಂಡು ಗಾಣಗಾಪುರಕ್ಕೆ ಬಂದಿದ್ದರು. ಈ ಸಾಗರದ ದತ್ತ ಸಪ್ತಾಹಕ್ಕೆ ನಾವೀಗ ಸೇರಿಕೊಂಡು ಬರ್ತಾ ಇದ್ದೇವೆ. ದತ್ತ ಸಪ್ತಾಹವನ್ನು ಸಾಗರ ದತ್ತ ಮಂದಿರದೊಳಗೆ ನಡೆಸಲು ಒತ್ತು ನೀಡಿದ ಭಕ್ತ ವೃಂದವು ಸಮಿತಿ ರಚಿಸಿದರು. ಅತ್ತ ಶ್ರೀಧರ ಗುರು ನಿಮಂತ್ರಿಸತ್ಯಗತ್ಯವು ಬರುವೆವ ಎಂದಿತ್ತ ವಚನವ ಶ್ರೀಧರೇಂದ್ರನು ತುಂಬು ಹೃದಯದಲ್ಲಿ. ಈ ಅಗ್ರಹಾರದಲ್ಲಿರುವಂತಹ ದತ್ತ ಮಂದಿರದಲ್ಲಿ ಬಹಳ ಪ್ರಾಚೀನ ಕಾಲದಿಂದಲೂ ಇಲ್ಲಿ ದತ್ತ ಜಯಂತಿ ಕಾರ್ಯಕ್ರಮ ನಡೀತಾ ಇತ್ತು. ದತ್ತ ಸಪ್ತಾಹವನ್ನು ನಡೆಸಬೇಕು ಇಲ್ಲಿ ಅಂತ ಭಕ್ತರೆಲ್ಲ ಸೇರಿ ನಿಶ್ಚಯ ಮಾಡಿದರು, ಒಂದು ಸಮಿತಿಯನ್ನು ಮಾಡಿಕೊಂಡ್ರು. ಆ ಹೊತ್ತಿನಲ್ಲಿ ಶ್ರೀಧರರು ಬರಬೇಕು ದತ್ತ ಸಪ್ತಾಹಕ್ಕೆ ಅಂತ ಇಲ್ಲಿರುವವರಿಗೆಲ್ಲ ತೋರಿತು. ಯಾಕೆಂದರೆ ಸಾಗರಕ್ಕೆ ಮೊದಲು ಬಂದಾಗಲೇ ಶ್ರೀಧರರಿಗೆ ಅನೇಕರು ಶಿಷ್ಯರಾಗಿದ್ದರು. ಅಷ್ಟರ ಮೇಲೆ ಇವರು ಇಡೀ ದೇಶವನ್ನು ಸುತ್ತಾಡ್ತಾ ಇದ್ದರು. ಶ್ರೀಧರರು ಅಲ್ಲಿದ್ದಾರೆ, ಇಲ್ಲಿದ್ದಾರೆ, ಈಗ ಅನೇಕ ಸಂಗತಿಗಳಿಂದ ಎಲ್ಲರೂ ಶ್ರೀಧರರ ಭಕ್ತರಾಗ್ತಾ ಇದ್ದರು. ದತ್ತ ಸಪ್ತಾಹಕ್ಕೆ ಶ್ರೀಧರರು ಬರಬೇಕು, ಅವರನ್ನು ಕರೆಯಬೇಕು ಅಂತ ಹೇಳಿ ಒಂದಷ್ಟು ಜನ ಹೋದರು. ಆಗ ಶ್ರೀಧರರು ಸಂತೋಷದಿಂದ ಒಪ್ಪಿಕೊಂಡು ನಾವು ಬರ್ತೇವೆ ದತ್ತ ಸಪ್ತಾಹಕ್ಕೆ ಅಂತ ಹೇಳಿದರು. ಜನಗಳಿಗೆಲ್ಲ ಬಹಳ ಸಂತೋಷ ಆಯಿತು. ತಳಿರು ತೋರಣದಿಂದ ಸಿಂಗರಗೊಳಿಸಿ ಇಡೀ ನಗರವನ್ನೇ
ಶೃಂಗರಿಸಿದರು. ಅಗ್ರಹಾರವಂತೂ ಇನ್ನಿಲ್ಲದ ಸಂತೋಷ ಸಂಭ್ರಮವನ್ನು ಕಟ್ಟಿತು. ಹಲವು ಬಣ್ಣದ ರಂಗವಲ್ಲಿಯನ್ನೆಲ್ಲ ಮನೆ ಮುಂದೆ ಹಾಕಿದರು, ಮಾವಿನ ತೋರಣವನ್ನು ಕಟ್ಟಿದರು. ಅದರ ಜೊತೆಗೆ ಈ ಅಗ್ರಹಾರದಲ್ಲಿ ಶ್ರೀಧರರು ಬರ್ತಾ ಇದ್ದಾರೆ ಅಂತ ಆಗುವಾಗ ಮುಂದಿನ ವ್ಯವಸ್ಥೆಯನ್ನು ಮಾಡಬೇಕಲ್ಲ. ಶ್ರೀಧರರ ವಾಸ್ತವ್ಯ ಎಲ್ಲಿ ಅಂತ ಕೇಳಿದರೆ, ಈ ದತ್ತ ಮಂದಿರದ ಹಿಂಭಾಗದಲ್ಲಿ ಅಗಡಿ ಆಶ್ರಮ, ಅಗಡಿ ಗುರುಗಳು ವಾಸ ಮಾಡ್ತಾ ಇದ್ದಂಥ ಪ್ರದೇಶ ಇತ್ತು. ಅಲ್ಲಿ ಶ್ರೀಧರರಿಗೆ ವಾಸ್ತವ್ಯವನ್ನು ಮಾಡಬೇಕು, ಗುರು ವಸತಿಯನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ವ್ಯವಸ್ಥೆ ಮಾಡಿದರು. ಆಮೇಲೆ ಈ ಪ್ರದೇಶಕ್ಕೆಲ್ಲೂ ಕೂಡ ಚಪ್ಪರವನ್ನು ಹಾಕಿಸಿದರು. ಯಾಕೆಂದರೆ ಎಷ್ಟು ಜನ ಬರ್ತಾರೆ ಎಂದು ಗೊತ್ತಿಲ್ಲ, ನೂರಾರು ಜನಗಳು ಬಂದು ಹೋಗುವಂಥ ಪ್ರದೇಶ. ಚಪ್ಪರದ ವ್ಯವಸ್ಥೆ ಆಯಿತು, ಅಡುಗೆಯ ಕೋಣೆಯ ವ್ಯವಸ್ಥೆ ಆಯಿತು, ಉಗ್ರಾಣ ವ್ಯವಸ್ಥೆ ಆಯಿತು. ಇದೆಲ್ಲ ಭಕ್ತ ಮಂಡಳಿ ಜನಗಳೆಲ್ಲ ಸ್ವಯಂ ನಾನು ಸೇವೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಬರ್ತಾ ಇದ್ರು. ಅವರನ್ನೆಲ್ಲ ಸೇರಿಕೊಂಡು ವ್ಯವಸ್ಥೆಯನ್ನೆಲ್ಲ ಮಾಡಿ ಆಯಿತು, ಪೂರ್ವ ಸಿದ್ಧತೆ ಆಯಿತು. ಈಗ ಶ್ರೀಧರರನ್ನು ಅಗ್ರಹಾರಕ್ಕೆ ಸ್ವಾಗತ ಮಾಡೋದು. ಗುರು ಶ್ರೀಧರ ಬರುವ ವಾರ್ತೆಯ ಅರಿತು ನೆರೆದಿಹ ಭಕ್ತ ವೃಂದವು ಪರಮ ಸಂತೋಷದಲ್ಲಿ ಸಿದ್ಧತೆ ಮಾಡತೊಡಗಿದರು. ತೆರಳಿದಡಿವಾಗಿಲಿಗೆ ಅಲ್ಲಿಂತೆರೆದ ರಥದಲ್ಲಿ ಕುಳ್ಳಿರಿಸಿದರು. ತೆರೆದ ರಥದಲ್ಲಿ ಕುಳ್ಳಿರಿಸಿದರು, ಕರೆದು ತಂದರು ಕಹಳೆಯೋಲಗ ಭಜನೆ ಘೋಷದಲ್ಲಿ. ಬರುವ ಮಾರ್ಗದಿ ಮನೆಯ ಮುಂಗಡೆಯ ರಚಿಯುವುದಕವ ರಂಗವಲ್ಲಿಯ ಬರೆದು ಭಜನೆಯ ಮಾಡುತ್ತಿದ್ದರು. ನೆರೆದ ಸಕಲ ಜನ ಬರಲು ಉತ್ಸವ ಗುಡಿಯ ಬಳಿಗೆ ಎರಗಿ ಗುರುವಿಗೆ ಪೂರ್ಣ ಕುಂಭದಿ ಮೊರೆವ ವಿದ್ವದ್ಘೋಷದಿ ಸ್ವಾಗತವ ಗೈರಿದರು. ಶ್ರೀಧರರು ಅಗ್ರಹಾರಕ್ಕೆ ಬರುವ ಸಮಯ ಸಮೀಪಿಸಿ ಬಿಡ್ತು. ಗುರು ಶ್ರೀಧರರು ಬರ್ತಾ ಇದ್ದಾರೆ ಎನ್ನುವ ವಾರ್ತೆಯನ್ನು ಕೇಳಿದಂಥ ಭಕ್ತ ವೃಂದವು ಸಂತೋಷದಿಂದ ಅವರನ್ನು ಎದುರುಗೊಳ್ಳಿಕ್ಕೆ ಹೋಯಿತು. ಸಾಗರ ಪುರಪ್ರವೇಶವನ್ನು ಗುರುಗಳು ಮಾಡ್ತಾ ಇರುವಂಥ ಹೊತ್ತಿಗೆ ತೆರೆದ ರಥದಲ್ಲಿ ಶ್ರೀಧರರನ್ನು ಕುಳ್ಳಿರಿಸಿಕೊಂಡು ಮೆರವಣಿಗೆಯಲ್ಲಿ ಕರ್ಕೊಂಡು ಬಂದರು. ಕಹಳೆ, ಓಲಗ, ಭಜನೆ ಘೋಷದಲ್ಲಿ ಪ್ರತಿ ಮನೆಯ ಮುಂದೆಯೂ ಕೂಡ ಸಂಭ್ರಮದ ರಂಗವಲ್ಲಿ ಭಜನೆ ಎಲ್ಲ ಕೇಳಿಸ್ತಾ ಇತ್ತು. ಅಗ್ರಹಾರ ಪ್ರವೇಶ ಮಾಡುವಾಗ ಪೂರ್ಣ ಕುಂಭದಲ್ಲಿ ವಿದ್ವದ್ಘೋಷದಲ್ಲಿ ಸ್ವಾಗತವನ್ನು ಮಾಡಿ ಶ್ರೀಧರರನ್ನು ಅಗ್ರಹಾರಕ್ಕೆ ದತ್ತ ಸಪ್ತಾಹಕ್ಕೆ ಕರ್ಕೊಂಡು ಬಂದರು. ದತ್ತ ಸಪ್ತಾಹವೆನ್ನುವುದು ಬಹಳ ವೈಭವದಿಂದ ಇಲ್ಲಿ ನಡೆಯಿತು. ಅಂತಹ ಘಟನೆ ಸಾಗರದಲ್ಲಿ ಹಿಂದೆಂದೂ ನಡೆದಿರಲಿಲ್ಲ ಎನ್ನುವಂಥ ಪ್ರಭಾವವನ್ನು ಇಲ್ಲಿರುವ ಎಲ್ಲರ ಮನಸ್ಸಿನಲ್ಲಿ ಉಂಟು ಮಾಡಿತು. ದಿನವೂ ಪೂಜೆಯು, ಜಪವು, ಪಾರಾಯಣವು, ಯಜ್ಞವು, ಧರ್ಮ ಕಾರ್ಯಗಳು ಏನೆಲ್ಲವನ್ನು ಮಾಡಲಿಕ್ಕೆ ಸಾಧ್ಯದು ಎಲ್ಲವನ್ನೂ ಮಾಡಿಬಿಟ್ರು. ಅದರ ಜೊತೆಗೆ ದತ್ತ ಸಪ್ತಾಹದಲ್ಲಿ ಶ್ರೀ ಗುರುವರನ ಉಪನ್ಯಾಸ ಅದು ಕೂಡ ಇಲ್ಲಿ ನಡೀತಾ ಇತ್ತು. ನೂರಾರು ಸಾವಿರಾರು ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇದ್ರು. ಯಾವುದಕ್ಕೂ ಕೊರತೆ ಆಗ್ತಾ ಇರಲಿಲ್ಲ. ಹೀಗೆ ಶ್ರೀಧರರು ಎಲ್ಲಿ ಹೋದರೂ ಜನಗಳು ಬಂದು ತುಂಬಿಕೊಂಡು ಬಿಡ್ತಿದ್ರು. ಇವರ ನಿರೀಕ್ಷೆಯನ್ನು ಮೀರಿ ಜನಗಳೆಲ್ಲ ಬರ್ತಾ ಇದ್ರು. ಹಾಗೆ ಬರುವವರಿಗೆಲ್ಲ ಒಂದು ಉದ್ದೇಶ ಇತ್ತು. ಭಕ್ತಿಯಿಂದ ಶ್ರೀಧರರನ್ನು ಕಾಣಲಿಕ್ಕೆ ಬರುವವರು ಒಂದು, ಅದರ ಜೊತೆಗೆ ತಮ್ಮ ಕಷ್ಟಗಳನ್ನು ಗುರುಗಳಲ್ಲಿ ಹೇಳಿ ಪರಿಹಾರ ಮಾಡಿಕೊಳ್ಳಬೇಕು ಅಂತ ಬರುವವರೊಂದು. ಹಾಗೆ ಬಂದವರಂತ ಶ್ರೀಧರರು ಕರುಣೆಯಿಂದ ನೋಡ್ತಾ ಇದ್ರು. ಕರುಣೆಯಿಂದವರವರ ಕಷ್ಟವ ನರಿತು ಪರಿಹರಿಸುತ್ತಲಿದ್ದನು. ಇರದೆ ನೆಲೆಯಲೆಯುತಿಹ ಬೆಂದರಗೆ ಎಲ್ಲ ಮೋಕ್ಷವನು ಕರುಣಿಸಿದ. ಕರುಣಾಭಿಯಲ್ಲವೇ ಗುರು ಶ್ರೀಧರ ಶಿಥಿಲವಾಗಿಹ ಮುರಿದ ಮಂದಿರವೆನಿದೋ ಜೀರ್ಣೋದ್ಧಾರ
ಸಂಖ್ಯೆಯಲ್ಲಿ ಈ ಜನಗಳು ಏನು ಆರ್ತರಾಗಿ ಶ್ರೀಧರರ ಬಳಿ ಬರ್ತಾ ಇದ್ರು, ಇವರು ಎಲ್ಲೂ ಸಿಟ್ಟು ಮಾಡಿಕೊಳ್ತಿರ್ಲಿಲ್ಲ. ಶಾಂತ ಚಿತ್ತದಿಂದ ಬಂದವರ ಕಷ್ಟವನ್ನು ಕೇಳಿ ಅದನ್ನು ಪರಿಹಾರ ಮಾಡ್ತಾ ಇದ್ರು. ಅದಕ್ಕೆ ತಿಮ್ಮಪ್ಪರು ಉದಾಹರಣೆ ಕೊಡ್ತಾರೆ. ಕುರುಡನಿಗೆ ಸಂಜಯನು ಯುದ್ಧದ ಪರಿಯ ಪೇಳುವಂಥದಲ್ಲಿ, ಧೃತರಾಷ್ಟ್ರ ಕುರುಡ, ಅವನಿಗೆ ಯುದ್ಧ ಕಾಣಿಸೋದಿಲ್ಲ. ಕಣ್ಣು ಕಾಣಿಸದಿದ್ದಂಥ ಕುರುಡನಿಗೆ ಸಂಜಯ ಹೇಳೋದು, ಯಾಕೆ ಸಂಜಯರಿಗೆ ಕಾಣ್ತಾ ಇತ್ತು. ಈ ಬಂದಂಥ ಜನಗಳಿಗೆ ಕಷ್ಟ ಅಂತ ಗೊತ್ತಿದೆ. ಯಾಕೆ ತಮ್ಮ ಕಷ್ಟ? ಹಿಂದೆ ನಾವು ಏನು ಮಾಡಿದ್ದೆವು ಅಂತ ಗೊತ್ತಿಲ್ಲ, ಅದಕ್ಕೆ ಪರಿಹಾರ ಏನು ಅಂತ ಗೊತ್ತಿಲ್ಲ. ಹಾಗೆ ಅಂಧರಾದಂತಹ ಈ ಆರ್ತರಿಗೆ, ದುಃಖಿಗಳಿಗೆಲ್ಲ ಜ್ಞಾನಿಗಳಾದಂಥ ಶ್ರೀಧರರು ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡ್ರು, ಪರಿಹಾರವನ್ನು ಹೇಳ್ತಾ ಇದ್ರು. ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ಸಂಗತಿ ಶ್ರೀಧರರ ಬದುಕಿನಲ್ಲಿ ಅಂತಂದರೆ, ಈ ಸಾಗರ, ಉತ್ತರ ಕನ್ನಡ ಜಿಲ್ಲೆ, ಇಲ್ಲಿಂದ ಎಲ್ಲಿಗೆ ಹೋಗಿ ಅಲ್ಲೆಲ್ಲ ಶ್ರೀಧರರ ಪ್ರಭಾವವಿದೆ. ಶ್ರೀಧರರಿಂದಲಾಗಿ ಎಷ್ಟೋ ಶಿಥಿಲವಾಗಿರ್ತಕ್ಕಂಥ ಮಂದಿರಗಳು, ದೇವಸ್ಥಾನಗಳೆಲ್ಲ ಜೀರ್ಣೋದ್ಧಾರಗೊಂಡಿದ್ದಾವೆ. ಅದ್ರ ಜೊತೆ ಇನ್ನೊಂದು ಸಂಗತಿ ಅಂತಂದರೆ, ಅಲ್ಲಲ್ಲಿ ಅಲೀತಾ ಇರುವಂತಹ ಈ ಭೂತಗಳಿಗೆ, ಪ್ರೇತಗಳಿಗೆಲ್ಲ ಶ್ರೀಧರರ ಕಾಲದಲ್ಲಿ ಮುಕ್ತಿ ಆಯಿತು. ಅಂತಹ ಘಟನೆಗಳು ಸವಿಸ್ತಾರವಾಗಿ ಗುರುಚರಿತ್ರೆಯಲ್ಲಿದ್ದಾವೆ. ನೆಲೆ ಇರದೆ ಅಲೆಯುತ್ತಾ ಇರುವಂಥ ಬೆಂತರಗಳಿಗೆ, ಆ ಪ್ರೇತಗಳಿಗೆಲ್ಲ ಶ್ರೀಧರರು ಮುಕ್ತಿಯನ್ನು ಮಾಡಿಕೊಟ್ರು. ಅದ್ರ ಜೊತೆಗೆ ಅದೆಷ್ಟೋ ಅನಿಷ್ಟ ಪರಂಪರೆಗಳನ್ನೆಲ್ಲ ಶ್ರೀಧರರು ತಪ್ಪಿಸಿದರು. ಇದು ಶ್ರೀಧರರ ಲೋಕ ಕಲ್ಯಾಣದ ಮಾರ್ಗ. ಹೋದೆಡೆಯಲ್ಲಿ ಈ ಪ್ರಾಣಿ ಬಲಿಯನ್ನು ಅವರು ತಪ್ಪಿಸಿದರು. ಹಾಗೆ ಪ್ರಾಣಿ ಬಲಿಯನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ ಅಂತ ಹೇಳುವವರಿಗೆ ಇವರು ವಾದಕ್ಕಿಳಿದು, ಕುರಿ ಕೋಳಿ ಕೋಣವ ಭೇದವಿಲ್ಲದೆ ಕೊಡುವ ಬಲಿಯನ್ನು ನಿಲ್ಲಿಸಿ ಅದನ್ನು ಮುಂದುವರಿಸಿಕೊಂಡು ಹೋಗ್ತೇವೆ ಎನ್ನುವರ ಹತ್ರ ವಾದಕ್ಕಿಳಿದು ಓದನದ ಬಲಿ ನೀಡಲು ಒಪ್ಪಿಸಿ. ಈಗೆಲ್ಲ ನಾವು ನೋಡ್ತೇವೆ, ಮನೆ ಪ್ರವೇಶಕ್ಕಾಗಲಿ ಅಥವಾ ದೇವಸ್ಥಾನದ ಅಷ್ಟಬಂಧದಲ್ಲಾಗಲಿ ಬಲಿ ಹಾಕೋದು ಅಂತಂದರೆ ಅನ್ನ ಬಲಿಯನ್ನು ಹಾಕೋದು. ಹಿಂದೆ ಕುರಿಕೋಣಗಳನ್ನು ಬಲಿ ಕೊಡ್ತಾಯಿದ್ರು, ಪ್ರಾಣಿ ಬಲಿಯನ್ನು ಕೊಡ್ತಾಯಿದ್ರು. ಅಂತಹ ಪ್ರಾಣಿ ಬಲಿಯನ್ನು ತಪ್ಪಿಸಿ ಓದನದ ಬಲಿಯನ್ನು ನೀಡಲಿಕ್ಕೆ ಅವರಿಗೆ ಒಪ್ಪಿಸಿ ಆ ಎಲ್ಲ ಕಡೆಯಲ್ಲಿ ಕೂಡ ಅನಿಷ್ಟ ಪರಂಪರೆಗಳನ್ನೆಲ್ಲ ನಿಲ್ಲಿಸಿದರು. ಹೀಗೆ ಬಹಳ ಸಂತೋಷದಿಂದ ಅಗ್ರಹಾರದಲ್ಲಿ ದತ್ತ ಸಪ್ತಾಹ ನೆರವೇರಿತು. ಪುನಃ ಶ್ರೀಧರರು ಲೋಕ ಸಂಚಾರಕ್ಕೆ ಹೋದರು. ಇಡೀ ದೇಶವನ್ನು ಹಲವು ಬಾರಿ ಅವರು ಸಂಚಾರ ಮಾಡಿ ಬಂದಿದ್ದಾರೆ. ನಮಗೆ ಸಮೀಪದಲ್ಲಿ ವರದಹಳ್ಳಿ ಇದೆ. ಶ್ರೀಧರರು ವರದಹಳ್ಳಿ ನಮ್ಮ ಊರಿನವರು ನಾವು ತಿಳ್ಕೊಂಡು ಬಿಡ್ತೇವೆ. ಆದರೆ ಶ್ರೀಧರರ ಪ್ರಭಾವ ದೇಶಾದ್ಯಂತ ಇದೆ. ಉತ್ತರ ಭಾರತದಲ್ಲಿದೆ, ದಕ್ಷಿಣದಲ್ಲಿದೆ, ತಿರುಚಿನಾಪಳ್ಳಿಗಿದೆ, ಎಲ್ಲೆಲ್ಲ ಹೋಗಿ ಬಂದಿದ್ದಾರೆ ಅವರು. ಹೀಗೆ ಇಡೀ ದೇಶವನ್ನು ಪ್ರವಾಸ ಮಾಡ್ತಾ ಮಾಡ್ತಾ ಅವರು ಪುನಃ ಸಾಗರಕ್ಕೆ ಬಂದರು. ಮರಳಿ ಸಾಗರಪುರಕ್ಕೆ ಬಂದರು. ತೆರಳಿದನು ಯತಿವರ್ಯನಲ್ಲಿ ನೆರೆಯ ವರದಾಪುರಕ್ಕೆ. ಪೂರ್ವದಿ ದುರ್ಗೆ ದಾನವನ ದುರದಿ ಒತ್ತಳು. ಪೂರ್ವದಿ ದುರ್ಗೆ ದಾನವನ ದುರದಿ ಒತ್ತಳು. ಒತ್ತಡ ಹೊಸಗೆ ಮರ ಮುರಿದು ಧರೆ ಉರುಳುವಂದದಿ ಉರುಳಿ ಬಿದ್ದನು ಒತ್ತನು ದೆಸೆಯಿಂದ. ಉರುಳಿ ಬಿದ್ದ ಒತ್ತ ದೆಸೆಯಿಂದ ಅದುವೆ ಬೆಸರಾಯಿತು. ಹೀಗೆ ಶ್ರೀಧರರು ಲೋಕ ಸಂಚಾರವನ್ನು ಮಾಡಿ ಪುನಃ ಸಾಗರ ಪ್ರದೇಶಕ್ಕೆ ಬಂದರು. ಸಾಗರಕ್ಕೆ ಬಂದವರು ಪುನಃ ಸಾಗರ ಪಟ್ಟಣವನ್ನು ತಿರುಗಾಡ್ಕೊಂಡು ಹೋಗ್ತಾ ಇರುವಾಗ ಅವರ ದೃಷ್ಟಿ ವರದಪುರದೆಡೆಗಾಯಿತು. ಇವತ್ತು ವರದಪುರ ಅದು, ಆದರೆ ಅವತ್ತಿನ ಕಾಲದಲ್ಲಿ ಅದು ಒದ್ದಳ್ಳಿ. ಯಾಕೆ ಒದ್ದಳ್ಳಿ ಅಂತಂದರೆ ಅಲ್ಲಿ ದುರ್ಗಾಂಬ ದೇವಿ ಇದ್ದಾಳೆ. ಹಿಂದೆ ಆ ದುರ್ಗಿ ರಾಕ್ಷಸನನ್ನು ಸಂಹರಿಸುವ ಕಾಲದಲ್ಲಿ ಮೊದಲು ಒದ್ದಳು. ಅವಳು ಒದ್ದಾಗ ಮರ ಮುರಿದು ಬೀಳುವಂದದಿ ರಾಕ್ಷಸ ಕೆಳಗೆ ಬಿದ್ದ. ಆ ಒದ್ದ ಸ್ಥಳವೇ ಒದ್ದಳ್ಳಿ ಆಯಿತು. ಹಾಗೆ ಆ ಒದ್ದಳ್ಳಿಯ ಕಡೆಗೆ ಗುರುಗಳು ಸಂಚಾರವನ್ನು ಮಾಡ್ಕೊಂಡು ಹೋದರು. ಅಲ್ಲಿ ಹೋಗಿ ನೋಡ್ತಾರೆ, ಒದ್ದಳ್ಳಿಗೆ ಹೋಗಿ ಎಂತಹ ಪ್ರದೇಶ ಅದು. ಬರಲು ಯತಿವರನೊತ್ತ ಹಳ್ಳಿಗೆ ಅರಿಯದಾವುದು ಪುಳಕ. ಮೈ ಮನಗರಿಗೆ ತರುತ್ತಿರಲು ಅಕ್ಷಯ ದುರಿತು ದಕ್ಷಿಣಾಗ್ರದಲ್ಲಿ. ಉರುಗೆ ನೆನೆಸಿದ ತಾಣ ಮಂಗಳ
ಕ್ಷೇತ್ರವಾಗದೆ ಎನ್ನೀ ಗುರಿಗೆ ಈ ಪುಣ್ಯಕ್ಷೇತ್ರ ಕಾರ್ಯಕ್ಷೇತ್ರವಾಗದೆ ಎಂದ ಗುರುವರನು. ಹಾಗೆ ಶ್ರೀಧರರು ಒದ್ದಳ್ಳಿಯನ್ನು ಪ್ರವೇಶ ಮಾಡಿದರು. ಅವರು ಮೊದಲು ಪ್ರವೇಶ ಮಾಡಿದ್ದು ಅಲ್ಲಿ ದುರ್ಗಾಂಬ ದೇವಸ್ಥಾನಕ್ಕೆ. ಆ ದುರ್ಗಾಂಬ ದೇವಸ್ಥಾನದ ಸಮ್ಮುಖಕ್ಕೆ ಬಂದು ಅಲ್ಲಿರುವಂಥ ಆ ಪ್ರಕೃತಿಯನ್ನು ನೋಡುವಾಗ ಅವರ ಮೈ ಮನಗಳೆಲ್ಲ ಪುಳಕಿತವಾದವು. ಯಾಕೆಂದರೆ ಆ ಪ್ರದೇಶವೇ ಅಂಥದ್ದು. ದುರ್ಗೆ ನೆಲೆಸಿರುವ ತಾಣ ಒಂದು, ಅದರ ಜೊತೆಗೆ ಆ ಪ್ರದೇಶದಲ್ಲಿ ಹಿಂದೆ ಅನೇಕ ಸಂಖ್ಯೆಯಲ್ಲಿ ಸಿದ್ಧರು, ಶ್ರೇಷ್ಠರಾದ ವ್ಯಕ್ತಿಗಳೆಲ್ಲ ತಪಸ್ಸನ್ನು ಮಾಡಿ ಮುಕ್ತಿಯನ್ನು ಪಡೆದಂತಹ ಸ್ಥಳ ಅದು. ಅಂತಹ ಒಂದು ರಮ್ಯವಾದಂತಹ ಪ್ರಕೃತಿ ಮಾತೆಯ ಸ್ಥಳ, ಅದರ ಜೊತೆಗೆ ಅಂತಹ ಒಂದು ಪುಣ್ಯ ಸ್ಥಳ, ಇದೇ ನನ್ನ ಮುಂದಿನ ಕಾರ್ಯ ಸಾಧನೆಗೆ ಯೋಗ್ಯವಾದಂತಹ ಸ್ಥಳ ಎನ್ನುವುದಾಗಿ ಅವರು ನಿಶ್ಚಯ ಮಾಡಿದರು. ದುರ್ಗೆ ನೆಲೆಸಿದ ತಾಣ ಮಂಗಳಕರದ ಪುಣ್ಯಕ್ಷೇತ್ರ ಎನ್ನೀ ಗುರಿಗೆ ಕಾರ್ಯಕ್ಷೇತ್ರವಾಗದೆ ಆಗದೆ ಇರ್ತದೆಯೇ? ಇವ್ರ ಗುರಿ ಏನು? ಸನಾತನ ಧರ್ಮವನ್ನು ಎತ್ತಿ ಹಿಡಿಯೋದು. ಆ ಸನಾತನ ಧರ್ಮ ಅದರ ಶ್ರದ್ಧಾ ಕೇಂದ್ರವನ್ನು ಒಂದು ನೆಲೆ ಮಾಡಿ ತೋರಿಸೋದು. ಅದಕ್ಕಾಗಿ ಅವರು ತಮ್ಮ ಮುಂದಿನ ಕಾರ್ಯಕ್ಷೇತ್ರವಾಗಿ ಆ ಒದ್ದಳ್ಳಿಯನ್ನು ಇಷ್ಟಪಟ್ಟರು. ಹಾಗಂತ ದುರ್ಗಾಂಬ ದೇವಸ್ಥಾನದಲ್ಲಿ ಅವರು ಇರಲಿಲ್ಲ. ಸಮೀಪದಲ್ಲಿ ಶಿಷ್ಯರೆಲ್ಲ ಸೇರಿದ ಮೇಲೆ ಒಂದು ಮಂದಿರವನ್ನು ಕಟ್ಟಿ, ಆಮೇಲೆ ಅಲ್ಲಿ ತೀರ್ಥವನ್ನು ನಿರ್ಮಾಣ ಮಾಡಿ, ಆಮೇಲೆ ಧರ್ಮಧ್ವಜವನ್ನು ಸ್ಥಾಪನೆ ಮಾಡಿ ಶ್ರೀ ವರದಪುರದ ಪರಮಯೋಗಿಗಳು ಎಂದು ಶ್ರೀಧರರು ಅನಿಸಿದರು. ಆಮೇಲೆ ಮುಂದೆ ಕಾಲಾನುಕ್ರಮದಲ್ಲಿ ಅವರು ಭೌತಿಕವಾದಂಥ ಶರೀರವನ್ನು ಕಳೆದು ಮುಕ್ತರಾದರೂ ಕೂಡ ಇವತ್ತು ನಮ್ಮೆಲ್ಲರ ಭಾವನೆಯಲ್ಲಿ ಶ್ರೀ ವರದಪುರದ ಪರಮಯೋಗಿ ವರದಹಳ್ಳಿಯಲ್ಲಿ ನೆಲೆಸಿದ್ದಾರೆ. ನಮ್ಮನ್ನೆಲ್ಲ ಸದಾ ಅನುಗ್ರಹಿಸುತ್ತಲೇ ಇರ್ತಾರೆ. ಈ ಕಾವ್ಯವನ್ನು ಇಲ್ಲಿ ಇವತ್ತು ಗಮಕದಲ್ಲಿ ಪ್ರಸ್ತುತಪಡಿಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಇಲ್ಲಿಯ ಸೇವಾ ಸಮಿತಿಯವರಿಗೆ ಕಲಾವಿದರಾಗಿ ನಾವು ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸುವುದರ ಜೊತೆಯಲ್ಲಿ ಈ ಕಾವ್ಯವನ್ನು ರಚಿಸಿದಂತಹ ತಿಮ್ಮಪ್ಪನವರು, ಆಮೇಲೆ ಇದನ್ನು ನಡೆಸುವವರು, ಇದನ್ನು ಕೇಳುವವರು ಎಲ್ಲರಿಗೂ ಕೂಡ ಆ ದತ್ತನ ಅನುಗ್ರಹ ಆಗಲಿ, ವರದಪುರದ ಪರಮಯೋಗಿಗಳ ಅನುಗ್ರಹ ಆಗಲಿ. ಈ ಸ್ಥಳದ ಎಲ್ಲ ಅಧಿದೇವತೆಗಳು ಸಹ ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡಲಿ ಎನ್ನುವ ಅಪೇಕ್ಷೆಯೊಂದಿಗೆ ಮಂಗಳ ಪದ್ಯಕ್ಕೆ ಹೋಗ್ತೇವೆ. ವರದಪುರದ ಯತೀಂದ್ರಗರಗುವೆ ಪರಮ ಶಾಂತ ವಿಭೂತಿಗೆ ರಘುವೆ ಧರ್ಮ ತೇಜೋಮಯದಿಗೆ ರಘುವೆ ವರದಗಿರಿವರಗೆ ಸರ್ವಶಕ್ತ ವಿರಕ್ತಗೆ ರಘುವೆ ನಿರುತ ಸಹನಾಮೂರ್ತಿಗೆ ರಘುವೆ ಕರುಣೆಯಪ್ತಿಗೆ ಎರಗುವೆನು ಶಿರವಾಗಿ ಶ್ರೀಧರಗೆ ಮಂಗಳವು ಶ್ರೀರಾಮಚಂದ್ರಗೆ ಮಂಗಳವು ಶ್ರೀರಾಮದೂತಗೆ ಮಂಗಳವು ಶ್ರೀರಾಮದಾಸಗೆ ದತ್ತ ಗುರುವರಗೆ ಮಂಗಳವು ವಾಗ್ದೇವಿ ವ್ಯಾಸಗೆ ಮಂಗಳವು ಪರಬ್ರಹ್ಮ ಕೃಷ್ಣಗೆ ಮಂಗಳ